ನಮಸ್ಕಾರ ಎಲ್ಲರಿಗೂ. ನಾನು ಅಭಯ ಕಾವ್ಯ ಅಂತ, ಪ್ರೊಫೆಸರ್ ಸಿ ವಿ ಪಾಟೀಲ್ ಅವ್ರ ಮಗಳು ಮಾತಾಡ್ತಾ ಇದ್ದೀನಿ. ಹರಿಹರದಲ್ಲಿ ಮೊದಲೇ ಬಾರಿಗೆ ಜಿಲ್ಲಾ ಸಮ್ಮೇಳನ ನಡೀತಾ ಇರೋದು ತುಂಬ ಖುಷಿಯಾಗಿದೆ. ಅದರಲ್ಲೂ ನಮ್ಮ ತಂದೆಯವರು ಸಮ್ಮೇಳನ ಅಧ್ಯಕ್ಷರಾಗಿರೋದು ಇನ್ನೂ ಹೆಮ್ಮೆ ವಿಷಯ. ನಮಗೆ ಮಕ್ಕಳಾಗಿ ನಾವು ತುಂಬ ಹೆಮ್ಮೆ ಪಡ್ತೀವಿ. ಅಪ್ಪಾಜಿಯವರು ಈ ಥರ ಸಾಧನೆ ಮಾಡಿರೋದು ನಮಗೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ಹರಿಹರ ಜನತೆ ಕೂಡ ತುಂಬ ಪ್ರೋತ್ಸಾಹ ನೀಡಿದರು, ಸಹಕಾರ ನೀಡಿದರು. ಎಲ್ಲ ಇದು ಮಾಡಿದ ಸಮ್ಮೇಳನ ಚೆನ್ನಾಗಿ ನಡೀತಾ ಇದೆ. ನಾವು ನಿನ್ನೆ ಬೆಳಗ್ಗೆಯಿಂದನೂ ಇಲ್ಲಿ ಅಟೆಂಡ್ ಆಗಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಹರಿಹರ ಜನತೆಗೂ ದಾವಣಗೆರೆ ಜನತೆಗೂ ಧನ್ಯವಾದಗಳು. ಬಹಳ ಸಂತೋಷದ ಸಂಗತಿ ಅಂದರೆ ಹರಿಹರದಲ್ಲಿ 10 ವರ್ಷದ ನಂತರ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ನಡೆದು ಮುಗಿದು ಹೋತು. ಭಾಳ ಸಂತೋಷ ಸಂಗತಿ ಅಂದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ಚಿಂತನೆಗಳನ್ನು ಮಂಡಿಸಿದ್ದು ಒಂದು ವಿಶೇಷ. ಎಲ್ಲದಕ್ಕೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗ್ತಕ್ಕಂಥ ಬಸವಣ್ಣವ್ರ ಕುರಿತು ಮಠಾಧೀಶರನ್ನ ವೇದಿಕೆ ಮೇಲೆ ಕರೆಸಿ ಅವ್ರ ಮೂಲಕ ಮಾತಾಡಿಸಿದ್ದು ನನಗಂತೂ ಭಾಳ ವಿಶೇಷ ಅನಿಸಿದೆ. ಇಲ್ಲಿರ್ತಕ್ಕಂಥ ಸಂಘಟನೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಮತ್ತು ಅತಿಥಿಗಳನ್ನ ಸತ್ಕಾರ ಮಾಡೋದಾಗಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆದಿದೆ. ಅದರ ಹಿಂದೆ ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತರ ಅಧ್ಯಕ್ಷರಾಗತಕ್ಕಂಥ ಮಂಜುನಾಥಯ್ಯನವರದರ ಮತ್ತು ಅವರ ಪರಿಶ್ರಮದ ಫಲವಾಗಿ ಮತ್ತು ಅವರಿರ್ತಕ್ಕಂಥ ಸಿಬ್ಬಂದಿ, ಅದರ ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗ್ತಕ್ಕಂಥ ವಾಮದೇವಪ್ಪನವರ ಒಂದು ಶ್ರಮ ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಹರಿಹರದ ಒಂದು ನೆನಪಿಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಭಾಳ ವಿಶೇಷ ಅಂದರೆ ಇಂಥ ಸುಡು ಬಿಸಿಲಿನಲ್ಲಿ ಸಿದ್ದೇಶ್ವರ ಪ್ಯಾಲೇಸ್, ಅದನ್ನು ಹವಾನಿಯಂತ್ರ ಸಿದ್ದೇಶ್ವರ ಪ್ಯಾಲೇಸ್ ಕೊಟ್ಟು ಅಲ್ಲಿ ಎಲ್ಲ ಸಾಹಿತ್ಯಗಳನ್ನು, ಪ್ರೇಕ್ಷಕರನ್ನು ಅವ್ರನ್ನ ಕೂರಿಸಿ ಗಂಟೆ ಕುತಂದು ಕೂಡ ಏನು ತೊಂದರೆ ಆಗದ ಹಾಗೆ ನೋಡಿಕೊಂಡದ್ದು, ಒಳ್ಳೆ ಊಟದ ವ್ಯವಸ್ಥೆ ಮಾಡಿದ್ದು, ಇದೊಂದು ಯಾವಾಗಲೂ ನೆನಪಿಡ್ತಕ್ಕಂಥ ಸಂಗತಿ ಅಂತ ಹೇಳಿ ನನ್ನ ವೈಯಕ್ತಿಕ ಅನಿಸಿಕೆ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ವಂದಿಸುತ್ತಾ, ಏನಿವತ್ತು ದಾವಣಗೆರೆ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹರಿಹರ ನಗರದಲ್ಲಿ ನಡೆಯಿತು. ಅದು ಭಾಳ ಅಚ್ಚುಕಟ್ಟಾಗಿ, ಭಾಳ ಸುಂದರವಾಗಿ, ಅರ್ಥಪೂರ್ಣವಾಗಿ ನಡೆಯಿತು. ಈ ಹಿಂದೆ 2014ರಲ್ಲಿ 6ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹರಿಹರ ನಗರದಲ್ಲಿ ನಡೆದಿತ್ತು. ಅದನ್ನು ಮೀರಿಸುವಂತೆ ಈ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದದ್ದು. ಇದಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳು ಸಹಕಾರ ಕೊಟ್ಟಿದ್ದಕ್ಕೆ ನಾನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಾವಣಗೆರೆ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಹರಿಹರ ನಗರದಲ್ಲಿ ಅತ್ಯಂತ ಸಂತೋಷದಿಂದ ಮತ್ತು ಹರ್ಷದಿಂದ ಭಾಳ ಒಂದು ಹಬ್ಬದ ಮಾದರಿಯಲ್ಲಿ ನಾವು ಹರಿಹರದ ಜನತೆ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ. ಈ ಒಂದು ಸಮ್ಮೇಳನಕ್ಕಾಗಿ ಶ್ರಮಿಸಿರುವಂಥ ಎಲ್ಲ ಹರಿಹರದ ಕನ್ನಡ ಮನಸ್ಸುಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೆಸರು KS ಅಬ್ದುಲ್ ಸಲಾಂ ಅಂತ, ಕನ್ನಡ ಶಿಕ್ಷಕ ಹಾಗೂ ಬಡ್ತಿ ಮುಖ್ಯೋಪಾಧ್ಯಾಯ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ರಾಜಗೊಂಡ ಕಾಲೋನಿ, ಬೆಳ್ಳೋಡಿ. ಈ ದಿವಸ ನಮ್ಮ ಹರಿಹರದಲ್ಲಿ ಸಿದ್ದೇಶ್ವರ ಅರಮನೆಯಲ್ಲಿ 13ನೇ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಿನ್ನೆ ಭಾಳ ಅದ್ಧೂರಿಯಾಗಿ, ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ವಿ ಆಯಿತು. ಇವತ್ತು ಬೆಳಗ್ಗಿನಿಂದ ಸಾಹಿತ್ಯ ಆಸಕ್ತರು, ಕವಿಗಳು, ಕನ್ನಡ ಜ್ಞಾನಿಗಳ ಒಂದು ಸುಮಧುರ ಸಾಗರವೇ ಹರಿತಾ ಇದೆ. ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಕನ್ನಡ ಆಸಕ್ತರು ಈ ಒಂದು ಸಾಯಂಕಾಲದವರೆಗೂ ಇರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿ ಹಾಗೂ ಕನ್ನಡಕ್ಕಾಗಿ ದುಡಿಯಿರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಓಂ ಗುರು ಬಸವಲಿಂಗಾಯ ನಮಃ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇವತ್ತಿನ ದಿನ 2ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನ, ದಾವಣಗೆರೆ ಜಿಲ್ಲೆಯ 13ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳಷ್ಟು ಅದ್ಧೂರಿಯಾಗಿ, ಭಾವನಾತ್ಮಕವಾಗಿ ಕನ್ನಡದ ಅಭಿಮಾನಿಗಳು ಈವರೆಗೆ ಮೊದಲನೆಯ ಹಂತದಲ್ಲಿ ಕವಿಗೋಷ್ಠಿ ಆಯಿತು. ಆ ಕವಿಗೋಷ್ಠಿಯಲ್ಲಿ ತಮ್ಮ ಭಾವನಾತ್ಮಕ ತುಂಬಿದ ಕನ್ನಡ ಕವಿಗಳ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಹೃದಯ ತುಂಬಿ ಸ್ವರಚಿತ ಕವನವನ್ನು ವಾಚನ ಮಾಡಿದ್ದಾರೆ. ಈಗ 2ನೇ ಕಾರ್ಯಕ್ರಮ ಆರಂಭವಾಗಿ ಗೋಷ್ಠಿ ನಡೆಯಲಿದೆ. 12ನೇ ಶತಮಾನದ ಬಸವಣ್ಣನವರ ಬಗ್ಗೆ ಈಗ ಸದ್ಯದಲ್ಲಿ ಗೋಷ್ಠಿ ನಡೀತಾ ಇದೆ. ಎಲ್ಲರೂ ತುಂಬು ಹೃದಯದಿಂದ
ಈ ಒಂದು ಸಭೆಯಲ್ಲಿ ಆಗಮಿಸಿ ಗೋಷ್ಠಿಯನ್ನು ಆಲಿಸುತ್ತಾ ಇದ್ದಾರೆ. ಹಾಗೂ ಇಲ್ಲಿ ನೆರೆದಂತಹ ಮಳಿಗೆಗಳು ಅನುಕೂಲಕರವಾಗಿದೆ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಕನ್ನಡಾಭಿಮಾನಿಗಳಿಗೆ ತುಂಬ ಸಂತೋಷದ ಹಬ್ಬದ ದಿನದ ಒಂದು ವಾತಾವರಣ ಅನ್ನಿಸ್ತಾ ಇದೆ. ಹಾಗೂ ಈ ಒಂದು ವೇದಿಕೆಯಲ್ಲಿ ಕನ್ನಡದ ಬಾವುಟಗಳು, ಕನ್ನಡ ನಾಡಿನ ಬಾವುಟದ ಬಣ್ಣವಾದ ಹಳದಿ ಮತ್ತು ಕೆಂಪು ಬಣ್ಣದ ವರ್ಣರಂಜಿತವಾದಂತಹ ಒಂದು ಸುಂದರವಾದಂತಹ ಬಾವುಟಗಳಿಂದ ಹಾಗೂ ಭಾರತಾಂಬೆಯ ಒಂದು ಧ್ವಜಾರೋಹಣದಿಂದ ಈ ಒಂದು ಆವರಣ ತುಂಬ ಕಂಗೊಳಿಸ್ತಾ ಇದೆ. ಇಲ್ಲಿ ಬಂದಂಥವ್ರಿಗೆ ಹಾಗೂ ನಮ್ಗೆ ಭಾಗವಹಿಸಿದ ತುಂಬ ಸಂತೋಷ ಆಗಿದೆ. ಓಂ ನಮಃ ಶಿವಾಯ, ಓಂ ಶಾಂತಿ. ನಾನು ರಾಣೆಬೆನ್ನೂರು ತಾಲೂಕಿನ ದೇವರಗುಡದಿಂದ ಬಂದವನು. ಭಿಕ್ಷಾವರ್ತಿ ಮಠ ಅತ್ಯಂತ ಆಪ್ತರು. ಸಮ್ಮೇಳನ ಭಾಳ ಚೆನ್ನಾಗಿ ಸಂಘಟನೆ ಆಗಿದೆ. ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಆದರೆ ಒಳ್ಳೆ ರೀತಿಯ ಸಂಘಟನೆ ಆಗೈತಿ. ಗೋಷ್ಠಿಗಳು ಚೆನ್ನಾಗಿದ್ದಾವೆ. ನಾವು ಭಾಳ ಇದರಿಂದ ತಿಳ್ಕೊಳ್ಳೋದೈತಿ. ನಾವೆಲ್ಲ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಅಂಥೇಳಿ ನಾನು 2 ಮಾತನ್ನು ಹೇಳ್ತಾಯಿದ್ದೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಉಷಾ ಬಸವರಾಜ್, ಕನ್ನಡ ಉಪನ್ಯಾಸಕರು, ಹರಿಹರ ಸುಕ್ಷೇತ್ರ. ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಎಂದು ಅಂದು ಕನ್ನಡದ ಕಣ್ವ BM ಶ್ರೀಕಂಠಯ್ಯ ಪ್ರಶ್ನಿಸಿದ್ದ ಪ್ರಶ್ನೆಗೆ ಅಂದಿನಿಂದ ಇಂದಿನವರೆಗೂ ಒಂದೇ ಉತ್ತರ: ಕನ್ನಡ, ಕನ್ನಡ, ಕನ್ನಡ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನ್ನಡ. ಶ್ರೀಮಂತವೂ ಸಮರ್ಥವೂ ಆದ ಈ ಕನ್ನಡ ಭಾಷೆಯನ್ನು ಅಯ್ಯಯ್ಯ ಚೆನ್ನಾದುದು ಎನೆ ಕನ್ನಡಿರಯ್ಯ, ಮಂಚಿದಿ ಎನೆ ತೆಲುಗು, ಎಂಚ ಪೊರ್ಲಾಡೆಂದು ತುಳುವ, ನಲ್ಲ ಇರಿಕಿ ಎಂದು ತಮಿಳು, ವೆರಿ ಗುಡ್ ಎಂದು ಆಂಗ್ಲ, ಬಹುತ್ ಅಚ್ಚಾ ಹೈ ಎಂದು ಹಿಂದಿ. ಹೀಗೆ 10 ಹಲವು ಭಾಷಿಕರಿಂದ ಹೊಗಳಿಕೆಗೆ ಭಾಜನವಾಗುವುದೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಧುರ ಕನ್ನಡ. ಇಂದು ಈ ಕನ್ನಡ ಭಾಷೆಯ ಹೆಗ್ಗುರುತಾಗಿ ಕನ್ನಡ ಭಾಷೆ ಸಾರ್ವಕಾಲಿಕವಾಗಲಿ, ಅದು ಇನ್ನಷ್ಟು ಕಾಲ ಜನರ ಮನಸ್ಸಲ್ಲಿ ಚಿರಂತನವಾಗಲಿ ಅನ್ನೋ ಕಾರಣಕ್ಕೆ ನಮ್ಮ ಹರಿಹರ ಸುಕ್ಷೇತ್ರದಲ್ಲಿ 13ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ತುಂಬ ವೈಭವಪೂರ್ಣವಾಗಿ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮೊದಲ ದಿನದ ಎಲ್ಲ ಗೋಷ್ಠಿ ಕಾರ್ಯಕ್ರಮಗಳು ಸುಸಂಪನ್ನಗೊಂಡು 2ನೇ ದಿನಕ್ಕೆ ಪಾದಾರ್ಪಣೆಗೊಂಡು ಮಧ್ಯಾಹ್ನದ ಅವಧಿಯ ಗೋಷ್ಠಿ ನಡೀತಾ ಇದೆ. ಇಡೀ ಸಾಹಿತ್ಯ ಸಮ್ಮೇಳನ ಈ 1.5 ದಿನದ ಅವಲೋಕನದಲ್ಲಿ ನಾವು ಗಮನಿಸಿದ ಹಾಗೆ ಸರ್ವಾಧ್ಯಕ್ಷರಾದ CV ಪಾಟೀಲರ ಒಂದು ವಿಶೇಷ ಕನಸು ಅವರ ಭಾಷಣದಲ್ಲಿ ಹೊರಬಿದ್ದಿದೆ. ಅದು ಬನವಾಸಿ ಉತ್ಸವ, ಕದಂಬ ಉತ್ಸವಗಳ ಹಾಗೆ ನಮ್ಮ ಹರಿಹರ ಉತ್ಸವ ಆಗಲಿ ಅನ್ನೋದು. ಎಷ್ಟೋ ಸಾಹಿತ್ಯ ಸಮ್ಮೇಳನಗಳ ಆಶಯಗಳಾಗಿ ಉಳಿದೆ, ಅವು ಆಚರಣೆಗೆ ಬರಲಿ ಅನ್ನೋ ಅವರ ಒಂದು ಹಿರಿಯ ಕನಸನ್ನು ನಾವು ಯಾಕೆ ಎಲ್ಲರೂ ಸೇರಿ ನನಸು ಮಾಡಬಾರ್ದು? ಈ ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಪ್ರಯತ್ನಿಸಲಿ, ಅದು ಸಾಕಾರಗೊಳ್ಳಿ, ಅವರ ಒಂದು ಕನಸು ನನಸಾಗಲಿ ಅಂತ ಕೂಡ ಆಶಿಸ್ತೇನೆ. ತುಂಬ ಕನ್ನಡದ ಮನಸ್ಸುಗಳು ಹರಿಹರದ ತುಂಬ, ದಾವಣಗೆರೆ ತುಂಬ ಎಷ್ಟೋ ಬೆಳಕಿಗೆ ಬರದೆ ಸುಪ್ತವಾಗಿದ್ವು. ಅಂಥ ಎಲ್ಲ ಹೊಸ ಮನಸ್ಸುಗಳು ಹಳೆಯ ಮನಸ್ಸುಗಳನ್ನ ಗಟ್ಟಿಗೊಳಿಸ್ತಾ, ಹೊಸ ಮನಸ್ಸುಗಳನ್ನು ಮುಕ್ತಗೊಳಿಸ್ತಾ ವೇದಿಕೆಯನ್ನು ಮಾಡಿಕೊಟ್ಟ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಅಧ್ಯಕ್ಷರು, ಸಮ್ಮೇಳನಾಧ್ಯಕ್ಷರು, ಪ್ರತಿಯೊಬ್ಬರು ಎಲೆಮರೆ ಕಾಯಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ, ಈ ಕನ್ನಡದ ಅಭಿಯಾನ ಹೀಗೆ ನಾಡಾದ ನಂತರ ದೇಶವಾದ ನಂತರ ಇಡೀ ಜಗತ್ತಿನ ತುಂಬ ಪಸರಿಸಲಿ ಈ ಕನ್ನಡದ ಅಭಿಯಾನ ಅಂತ ಆಶಿಸ್ತಾ ನನ್ನ ಪ್ರೀತಿಯ ಕನ್ನಡದ ಮಾತುಗಳಿಗೆ ಬಿಂದು ಬಿಡ್ತಾ ಇದ್ದೇನೆ. ನಮಸ್ಕಾರ. ದಾವಣಗೆರೆ ಜಿಲ್ಲೆಯ 13ನೇ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಸರ್ಕಾರಿ ಪ್ರೌಢಶಾಲೆ ಹೂವಿನಮಾಡದಿಂದ ಬಂದಿದ್ದು. ತುಂಬ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ಆಗೋದಕ್ಕಿಂತ ಇದು ವಿಭಿನ್ನವಾಗಿದೆ. ಮತ್ತು ಇಲ್ಲಿರುವಂಥ ಪುಸ್ತಕ ಭಂಡಾರ ಹಾಗೂ ಇಲ್ಲಿರುವಂಥ ವರ್ಣಚಿತ್ರಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ ಅಂತೇಳಿ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ 13ನೇ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬ ನಿನ್ನೆಯಿಂದ ಭಾಳ ಚೆನ್ನಾಗಿ ಹಬ್ಬದ ಥರ ವಾತಾವರಣವಾಗಿ ನಿರ್ಮಾಣ ಆಗಿದೆ. ಇಲ್ಲಿ ಎಲ್ಲ ಕವಿಗೋಷ್ಠಿ ಆಗಲಿ, ಆಮೇಲೆ ಕನ್ನಡ ಪರ ಅಭಿವೃದ್ಧಿದು ಗಟ್ಟಿತನದ ಬಗ್ಗೆ, ತತ್ವ ಸಿದ್ಧಾಂತಗಳ ಬಗ್ಗೆ ಎಲ್ಲ ನಿನ್ನೆ ಚರ್ಚೆ ಚೆನ್ನಾಗಿ ನಡೀತು. ಇದೇ ಥರ ಎಲ್ಲ ತಾಲೂಕುಗಳಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಕನ್ನಡಾಂಬೆ.
ಹರಿಹರ ನಗರದಲ್ಲಿ 13ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ನಡೆಯುತ್ತಿರುವುದು ತುಂಬ ಸ್ವಾಗತಾರ್ಹ. ಹರಿಹರ ಇಡೀ ಜಿಲ್ಲೆಯಲ್ಲಿ ಹರಿಹರ ತುಂಬ ಪ್ರಸಿದ್ಧವಾದ್ದು. 2 ನದಿಗಳ ಸಂಗಮ, 2 ದೇವರ ಸಂಗಮ. ಹೀಗಾಗಿ ಮತ್ತು ಉತ್ತರ ಮತ್ತು ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಕೇಂದ್ರ ಮಧ್ಯಬಿಂದು. ನಿನ್ನೆ ಕಾರ್ಯಕ್ರಮಗಳೆಲ್ಲವೂ ಸಹ ಇಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿವೆ. ಒಂದು ಯುವ ಕವಿಗೋಷ್ಠಿ ಆಗಿದೆ, ಚಿಂತನ ಮಂಥನ ಆಗಿದೆ. ಇವತ್ತಿನ ದಿವಸ ಬೆಳಿಗ್ಗೆ ಹಿರಿಯರ ಕವಿಗೋಷ್ಠಿ ಆಗಿದೆ, ಅದು ಸಹ ಯಶಸ್ವಿಯಾಗಿದೆ. ಹೀಗೆ ಹರಿಹರದಲ್ಲಿ ಏನು ಕನ್ನಡ ಸಾಹಿತ್ಯ ಪರಿಷತ್ 13ನೇ ಸಮ್ಮೇಳನ ಇದೆ. ಈ ಹಿಂದೆ 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಹ ಹರಿಹರದಲ್ಲಿ ಆಗಿದ್ದು. ಇದಕ್ಕೆ ಸರ್ವಾಧ್ಯಕ್ಷರಾಗಿ ನಮ್ಮ ಮಿತ್ರರು, ಆತ್ಮೀಯ ಮಿತ್ರರು ಸಿ ವಿ ಪಾಟೀಲರು ಅವರ ಘನಾಧ್ಯಕ್ಷತೆಯಲ್ಲಿ ನಡೀತು. ವಾಮದೇವಪ್ಪ ನಮ್ಮ ಜಿಲ್ಲಾ ಕಸಾಪ ಅಧ್ಯಕ್ಷ, ನನಗೆ ಆತ್ಮೀಯ ಸ್ನೇಹಿತ ಕೂಡ ಹೌದು. ಇವರ ಒಂದು ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಹರಿಹರದಲ್ಲಿ ಇಂಥ ಅದ್ಭುತವಾದ ಸಿದ್ದೇಶ್ವರ ಪ್ಯಾಲೇಸನ್ನು ಕೊಟ್ಟದ್ದು ತುಂಬ ಅತ್ಯುತ್ತಮವಾದ ಒಂದು ಇದು. ಇಂಥ ಬೇಸಿಗೆ ಕಾಲದಲ್ಲಿ ಈ ಸಿದ್ದೇಶ್ವರ ಪ್ಯಾಲೇಸ್ ಉಚಿತವಾಗಿ ಕೊಟ್ಟಿರೋದು ಒಂದು ಸ್ವಾಗತಾರ್ಹ ಕ್ರಮ. ಮತ್ತು ನಾವು ಇಲ್ಲಿ ಡಾಕ್ಟರ್ ಗಿರಿಜಮ್ಮನವ್ರನ್ನ ಸ್ಮರಿಸ್ತಾ ಇದ್ದೇವೆ. ಅವರು ಸಹ ನಮ್ಮ ಹರಿಹರದವರೇ, ಅವರು ಗಿರಿಜಮ್ಮನವರು. ಹೀಗೆ ನಂತರ ಇಲ್ಲಿ ನಮ್ಮ ವೇದಿಕೆಗೂ ಸಹ ಹರಿಹರೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಂಥ ಅವರ ಹೆಸರು ಇಲ್ಲಿ ದ್ವಾರದಲ್ಲಿದೆ. ಹೀಗೆ ಹರಿಹರದ ಒಂದು ಕವಿ ಸಮ್ಮೇಳನ, ಹರಿಹರದ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದೆ. ಬೆಳಿಗ್ಗೆ ಕವಿಗೋಷ್ಠಿಯಲ್ಲಿ ಹಿರಿಯ ಸುಮಾರು 20-22 ಜನ ಕವಿಗಳು ಭಾಗವಹಿಸಿದರು, ಉತ್ತಮ ಕಾವ್ಯ ವಾಚನ ಮಾಡಿದರು. ಆದರೆ ಅವ್ರಿಗೆ ಇನ್ನೂ ಸಹ ಒಂದು ಕೊರತೆ ಏನಿದೆ ಅಂತ ಹೇಳಿದರೆ, ನಮ್ಮ ಕವಿಗಳಿಗೆ ಇನ್ನೂ ಹೆಚ್ಚು ಬರೆಯಬೇಕು, ಅವರು ಹೆಚ್ಚು ಚಿಂತನ ಮಂಥನ ಮಾಡಬೇಕು, ಅದು ಬಹಳ ಮುಖ್ಯವಾದ್ದು. ಅದನ್ನು ಒಂದು ಕಾವ್ಯ ಕಮ್ಮಟನ ಮಾಡಿ ಮುಂದೆ ಹರಿಹರದ ತಾಲೂಕಿನ ಕನ್ನಡ ಸಾಹಿತ್ಯ ಸಂಘಟನೆಯ ಸಂದರ್ಭದಲ್ಲಿ ಒಂದು ಕಾವ್ಯ ಕಮ್ಮಟ ಮಾಡಿ ಅವರಿಗೆ ತರಬೇತಿ ಕಾರ್ಯಾಗಾರ ಮಾಡಬೇಕನ್ನೋ ಒಂದು ಯೋಜನೆ ಇದೆ. ಅದು ಯಶಸ್ವಿಯಾದ ಇಂದು ತುಂಬ ಚೆನ್ನಾಗಿದೆ. ನಮ್ಮ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಕನಿಷ್ಠ 250ರಿಂದ 300 ಜನ ಕವಿಗಳಿದ್ದಾರೆ. ಅವರಿಗೆ ಕೆಲವರಿಗೆ ಸೂಕ್ತ ಮಾರ್ಗದರ್ಶನದ ಕೊರತೆ ಇದೆ. ಅದನ್ನು ನೀಗಿಸಿದರೆ ದಾವಣಗೆರೆ ಜಿಲ್ಲೆ ಇಡೀ ರಾಜ್ಯದಲ್ಲಿ ಒಳ್ಳೆಯ ಒಂದು ಸಾಹಿತ್ಯಿಕ ವಾತಾವರಣ ಇರುವಂಥ ಒಂದು ನಗರವಾಗಿದೆ. ಇದರಲ್ಲಿ ಬೆಂಬಲಿಸಿದ ಎಲ್ರಿಗೂ, ನಮ್ಮ ಜಿಲ್ಲಾ ಅಧ್ಯಕ್ಷ ವಾಮದೇವಪ್ಪನವ್ರಿಗೂ, ಸಮ್ಮೇಳನಾಧ್ಯಕ್ಷ ಸಿ ವಿ ಪಾಟೀಲ್ರವ್ರಿಗೂ, ಅವರ ನಂತರ ಜಿಲ್ಲಾ ಸಮಿತಿಯವರಿಗೆ, ತಾಲೂಕು ಸಮಿತಿಯವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನ ತಿಳಿಸಬಯಸುತ್ತೇನೆ. 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಹರಿಹರ ನಗರದಲ್ಲಿ ನಡೆಯುವಂಥದ್ದು ಒಂದು ಸಂತೋಷದಾಯಕದ ವಿಷಯ. ಕನ್ನಡದ ಮನಸ್ಸುಗಳಿಗೆ ಸ್ವಾಗತಾರ್ಥಕ್ಕಂಥ ವಿಷಯವಾಗಿದೆ. ನಾನು ಮಾಜಿ ಗೌರವ ಕಾರ್ಯದರ್ಶಿಯಾಗಿ ಆಗಿದ್ದೇನೆ. ನಾನು ಈ ಕನ್ನಡದ ಮನಸ್ಸುಗಳು ಒಂದು ಶ್ರೀಯುತ ವಾಮದೇವಪ್ಪರ ಸಾರಥ್ಯದಲ್ಲಿ ಮತ್ತು ಸಿ ವಿ ಪಾಟೀಲ್ರವರ ನೇತೃತ್ವದಲ್ಲಿ ಕನ್ನಡ ಮನಸ್ಸುಗಳ ಒಂದು ಸಮ್ಮೇಳನದ ಒಂದು 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹರಿಹರದಲ್ಲಿ ನಡೀತಾ ಬರ್ತಾ ಇದೆ. ಈಗ ನಾನು ಗಮನಿಸಿದ ಹಾಗೆ ನಿನ್ನೆ ಒಂದು ಕಾರ್ಯಕ್ರಮ ಭಾಳ ಸೊಗಸಾಗಿತ್ತು. ರುಚಿಯಾದ ಊಟ, ಸೊಗಸಾದ ನೋಟ ಮತ್ತು ಈ ಒಂದು ಕನ್ನಡಾಂಬೆಗೆ ಒಂದು ಮೆರವಣಿಗೆಯಲ್ಲಿ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಮೆರವಣಿಗೆ ನಡೆದು ಬಂತು. ನಾನು ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ನಾನು ಗಮನಿಸಿದ್ದೇನೆ. ಉತ್ತಮ ರೀತಿಯಲ್ಲಿ ನಡೀತು. ಅತ್ಯುತ್ತಮವಾಗಿ ಎಲ್ಲ ಸಂಘಟನೆಯು ಸಹಕಾರದಿಂದ ನಡೀತಾ ಇದೆ. ಎಲ್ಲ ಸಾಧಕನಿಗೆ ಬೇಕು ಸಾಧಿಸುವ ಛಲ, ಕನ್ನಡದ ಬಗ್ಗೆ ಎಲ್ಲರಿಗೂ ಇರಬೇಕು ಹೆಮ್ಮೆಯ ಬಲ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಕವಿಗೋಷ್ಠಿ ಬೆಳಗ್ಗೆ ಭಾಳ ಅತ್ಯುತ್ತಮ ರೀತಿಯಲ್ಲಿ ಶ್ರೀಯುತ ಕಲಿಂಬಾಷ್ ಅವರು ನಡೆಸ್ಕೊಟ್ರು. ನಾನು ಭಾಳ ಗಮನಿಸಿದೆ ಮತ್ತು ಅದನ್ನು ಎಲ್ಲ 25 ಕವಿಗಳು, 22-23 ಕವಿಗಳು ವಾಚನ ಮಾಡಿದರು. ಇನ್ನೂ ಅವರಿಗೆ ಸರಿಯಾದ ಮಾರ್ಗದರ್ಶನ ಇರಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಜೊತೆಗೆ ಈ ಕನ್ನಡ ನಕ್ಷತ್ರ ಟಿ ವಿ ನನಗೆ ಅವಕಾಶ ನೀಡ್ತಕ್ಕಂಥ ತುಂಬ ಹೃದಯ ಧನ್ಯವಾದ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಹೆಸರು ನಾಗರಾಜ್ MT ಅಂತೇಳಿ, ಚಂದ್ರಗುಪ್ತ ಮೌರ್ಯ PU ಕಾಲೇಜಿನ ಕನ್ನಡ ಉಪನ್ಯಾಸಕರು ಮಾತಾಡ್ತಾ ಇರೋದು. ಏನಪ್ಪ ಅಂದರೆ, ವಿಶೇಷವಾಗಿ ಇದು ನಮ್ಮ ಕರ್ನಾಟಕದ ಮಧ್ಯ ಕೇಂದ್ರ ಪ್ರದೇಶ. ಇದರಲ್ಲಿ ಇಂತಹ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇರೋದು ಅದ್ಭುತವಾದಂತಹ ಕೆಲಸ ಅಂತ ಹೇಳ್ತೀವಿ. ಇಲ್ಲಿ ಸಾಹಿತ್ಯ ಆಸಕ್ತರಿಗೆ ಒಂದು ಹೆದ್ದಾರಿಗೆ ಬರುವಂತಹ ಒಂದು ಸಮಯ ಮತ್ತು ಇಲ್ಲಿ ಒಂದು ಅವಕಾಶ ಅಂತಂದೇಳಿ ನಾವು ತಿಳ್ಕೊಳ್ತಾ ಇದ್ವಿ. ಅಂಥವ್ರಿಗೆ ಸಾಕಷ್ಟು ಎಲೆಮೆರೆಕಾಯಿ ಅಂತ ಇರುವಂತಹ ಅನೇಕ ಕವಿಗಳು ಇಲ್ಲಿ ತಮ್ಮದೇ ಆದಂತಹ ಒಂದು ಪ್ರಾವೀಣ್ಯತೆಯನ್ನು ತೋರಿಸಲಿಕ್ಕೆ ಯೋಗ್ಯವಾದಂತಹ ಒಂದು ಸಮ್ಮೇಳನ. ಇಂಥ ಸಮ್ಮೇಳನ ಈ ಹರಿಹರದಲ್ಲಿ ನಡೀತಾ ಇರುವಂಥ ಖುಷಿಯ ವಿಚಾರ. ಎಲ್ಲಿ ನೋಡಿದರೂ ಕನ್ನಡದ ಬಾವುಟಗಳೇ ಇಲ್ಲಿ ಮೆರುಗು ತರ್ತಾ ಇದ್ದಾವೆ. ಅಂಥ ಕನ್ನಡದ ಆಸಕ್ತಿ ಉಳ್ಳಂತಹ
ಅನೇಕ ಜನ ಸಾಹಿತ್ಯಾಸಕ್ತರು ಬರ್ತಾ ಇದ್ದಾರೆ. ನಿನ್ನೆಯಿಂದಲೂ ಸಹ ಯುವ ಕವಿಗಳು ಇಲ್ಲಿ ಹೆದ್ದಾರಿಗೆ ಬರ್ತಾ ಇದ್ದಾರೆ. ಯಾಕಂದರೆ ಅನೇಕ ಜನ ತನ್ನದೇ ಆದಂಥ ಕವನ ವಾಚನಗಳನ್ನು ಮಾಡಿದ್ದಾರೆ. ಭಾಳಷ್ಟು ಸಂತೋಷದಾಯಕ. ಇಲ್ಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಕೊಟ್ಟಂತಹ ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಂತಹ ಒಂದು ಸಮ್ಮೇಳನ ಜೊತೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ ನಮ್ಮ ಕೇಂದ್ರ ಸ್ಥಾನವಾದಂಥ ಈ ಹರಿಹರ ಅಥವಾ ದಾವಣಗೆರೆ ನಗರದಲ್ಲಿ ಮುಂದಿನ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಪಡ್ತದೆ. ಯಾಕಂದರೆ ಹಿಂದೆ GS ಶಿವರುದ್ರಪ್ಪ ಕಾಲದಲ್ಲಿ ಈ ಸಮ್ಮೇಳನ ದಾವಣಗೆರೆಯಲ್ಲಿ ನಡೆದಿತ್ತು. ತದನಂತರ ಈಗ ಮುಂದಿನದಾಗಿ ಈಗಾಗಲೇ ಮಂಡ್ಯದ ಒಂದು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಮುಂದೆ ಡಿಸೆಂಬರಲ್ಲಿ ಅಂತ ಇದ್ದಾರೆ. ಅದರ ನಂತರ ದಾವಣಗೆರೆಗೆ ಒಂದು ಅವಕಾಶ ಕೊಡಬೇಕು. ಯಾಕೆ ಅಂತಂದು ಹೇಳಿದರೆ ಮಧ್ಯ ಕರ್ನಾಟಕ ಎಲ್ಲ ಭಾಗದಿಂದಲೂ ಬಂದು ಸೇರುವಂತಹ ಮಾರ್ಗ ಅತ್ಯುತ್ತಮವಾಗಿದೆ. ಇದು ಒಂದು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತಂದು ಹೇಳುವ ಮೂಲಕ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. ಎಲ್ಲ ಸಾಹಿತ್ಯಾಸಕ್ತರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ನಾನು ಹುಲಿಕಟ್ಟಿ ಚನ್ನಬಸಪ್ಪ ಅಂತೇಳಿ ಬಂಡಾಯ ಸಾಹಿತಿ. ಇವತ್ತು ನಡೆದಂಥ ಕವಿಗೋಷ್ಠಿಯಲ್ಲಿ ನನ್ನ ಗೌರವ ಉಪಸ್ಥಿತಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ನಿನ್ನೆ ಒಂದು ಕವಿಗೋಷ್ಠಿ ನಡೆಯಿತು. ಇವತ್ತು ಒಂದು ಹಿರಿಯರ ಒಂದು ಕವಿಗೋಷ್ಠಿ. ಒಟ್ಟು ಈ ಸಮ್ಮೇಳನದಲ್ಲಿ 2 ಕವಿಗೋಷ್ಠಿಗಳು ನಡೆದದ್ದು ಭಾಳ ವಿಶೇಷ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಸಮ್ಮೇಳನದಲ್ಲಿ ಕವಿಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು 2 ಗೋಷ್ಠಿಗಳ ಮೂಲಕ ನೀಡಲಾಗಿದೆ. ಬಟ್ ಈ ಕವನವನ್ನು ಗಮನಿಸಿದಾಗ ಕವನ ವಾಚನ ಮಾಡುವಂಥವ್ರು ಇನ್ನೂ ಕೂಡ ಆಗಬೇಕು ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಭಾಳಷ್ಟು ಕವನಗಳು ವಾಚ್ಯವಾಗಿದ್ದವು. ಅದರಲ್ಲಿ ಕಾವ್ಯದ ಸತ್ವ ಕಡಿಮೆ ಇತ್ತು. ಹಾಗಾಗಿ ಕವನ ರಚನೆ ಮಾಡುವಂಥವರು ಕಾವ್ಯ ಶಕ್ತಿ ಬಗ್ಗೆ ಗಮನ ಕೊಡಬೇಕು. ಕಾವ್ಯವನ್ನು ಗಂಭೀರವಾಗಿ ಒಂದು ಧ್ಯಾನಸ್ಥ ಮನೋಭಾವದಿಂದ ರಚನೆ ಮಾಡಲಿಕ್ಕೆ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರಾದಂಥ ಕಲ್ಲಿಂಬಾಷ್ ಅವರು ಹೇಳ್ದಂಗೆ ಯುವಕರಿಗೆ ಒಂದು ಕಾವ್ಯ ಕಮ್ಮಟ ಆಗುವಂಥದ್ದು ತುಂಬ ಅವಶ್ಯ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಕವಿಗಳು ತುಂಬ ಉತ್ಸಾಹದಿಂದ ಬರಿತಾ ಇದ್ದಾರೆ. ಆದರೆ ಕಾವ್ಯ ರಚನೆ ಹೇಗೆ ಮಾಡಬೇಕು, ಅದ್ರ ಗೇಯತೆ ಹೇಗಿರಬೇಕು, ಅದರ ಕಾವ್ಯ ಶಕ್ತಿ ಹೇಗಿರಬೇಕು ಅನ್ನೋದನ್ನು ಇನ್ನೂ ಕೂಡ ಅವರು ಮನನ ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾವ್ಯ ರಚನೆ ಇನ್ನೂ ಕೂಡ ಅರ್ಥಪೂರ್ಣವಾಗಿ ಸತ್ವಯುತವಾಗಿ ಬೆಳೆದು ಬರಬೇಕಾಗಿದೆ. ಆದರೂ ಕೂಡ ತುಂಬ ಉತ್ಸಾಹದಿಂದ ಕವಿಗಳು ಈ ಒಂದು ಕಾವ್ಯಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. 22 ಜನ ಕವಿಗಳು ಇವತ್ತು ಬೆಳಗ್ಗೆ ನಡೆದಂಥ ಕಾವ್ಯಗೋಷ್ಠಿಯಲ್ಲಿ ತಮ್ಮ ಕವನಗಳನ್ನು ವಾಚನ ಮಾಡಿದರು. ಒಟ್ಟಾರೆ ಈ ಒಂದು ಜಿಲ್ಲಾ ಸಮ್ಮೇಳನ ನಾನು ನಿನ್ನೆಯಿಂದ ನಮಗೆ ಗಮನಿಸಿದಾಗ ಅದ್ಭುತವಾದ ಒಂದು ಮೆರವಣಿಗೆ ಜೊತೆಗೆ ಒಂದು ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮದ ವ್ಯವಸ್ಥೆ ನಡೆದಿದೆ. ಊಟದ ವ್ಯವಸ್ಥೆ ಇರ್ಬೋದು, ಸಭಾಂಗಣದ ವ್ಯವಸ್ಥೆ ಇರ್ಬೋದು, ಇಲ್ಲಿ ಪುಸ್ತಕ ಮಾರಾಟ ಮತ್ತು ಮಳಿಗೆಗಳ ಒಂದು ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಒಟ್ಟಾರೆ ಹರಿಹರದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಜಿಲ್ಲಾ ಸಮ್ಮೇಳನ ಭಾಳ ಅರ್ಥಪೂರ್ಣವಾಗಿ ಭಾಳ ವಿಶೇಷವಾಗಿ ನಡೀತಾ ಇದೆ. ಇಂಥ ಕಾರ್ಯಕ್ರಮವನ್ನು ಹರಿಹರದಲ್ಲಿ ನಡೆಸಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ತುಂಬ ಸಂತೋಷದ ಒಂದು ಸಂಗತಿ ಅಂತ ನಾನು ಭಾವಿಸ್ತಾ, ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಹರಿಹರದಲ್ಲಿ ಹೆಚ್ಚು ಅನುವು ಮಾಡಿಕೊಡಬೇಕು. ಇನ್ನೂ ಬೇರೆ ಬೇರೆ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು. ಜೊತೆಗೆ ಸಾಹಿತ್ಯದ ಒಂದು ಅಭಿವೃದ್ಧಿ ಆಗಬೇಕಂತೇಳಿ ಹೇಳ್ತಾ ನಾನು ಮಾತುಗಳು ಮುಗಿಸ್ತೇನೆ. ನಾನು NT ಯರಿಸ್ವಾಮಿ ಅಂತ ಹೇಳ್ಬಿಟ್ಟು ಕೆನರಾ ಬ್ಯಾಂಕ್ನಲ್ಲಿ ನಿವೃತ್ತ ವಿಭಾಗೀಯ ವ್ಯವಸ್ಥಾಪಕನಾಗಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕನಾಗಿ ನಿವೃತ್ತಿಯನ್ನು ಹೊಂದಿ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿ ಕನ್ನಡದಲ್ಲಿ ಸುಮಾರು 36 ಪುಸ್ತಕಗಳನ್ನು ಬರೆದಿದ್ದೇನೆ. ನಾನು ಇದೇ ಜಿಲ್ಲೆಯ ಜಗಳೂರು ತಾಲೂಕಿನ ಆಲೆಹಳ್ಳಿ ಗ್ರಾಮಕ್ಕೆ ಸೇರಿದವನು. ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಕಳೆದ 2 ದಿನಗಳಿಂದ ನಾನು ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ. ನಿಜಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದಂಥ ಒಂದು ವಿಚಾರ ಮಂಡನೆಗಳು ಈ ಸಮ್ಮೇಳನದಲ್ಲಿ ಇದೆ. ಅದ್ದೂರಿಯಾದಂಥ ಮೆರವಣಿಗೆ ಮತ್ತು ವೇದಿಕೆಯ ಕಾರ್ಯಕ್ರಮಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಮತ್ತು ನನ್ನ ಒಂದು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಜೀವನ ಚರಿತ್ರೆ ಅಂತಕ್ಕಂಥ ನನ್ನ ಒಂದು ಕೃತಿಯು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆ ಆಗಲಿಕ್ಕೆ ಒಂದು ಅವಕಾಶವನ್ನು ಪಡ್ಕೊಳ್ತು. ಅದು ಕೂಡ ಈ ಒಂದು ಪುಸ್ತಕಗಳ ಪ್ರಕಟಣೆ ಕೂಡ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಬಹಳ ಅರ್ಥಪೂರ್ಣವಾಗಿ ಜರುಗಿದೆ. ಮತ್ತು ಬಹಳ ವಿಶೇಷವಾದಂಥ ಒಂದು ಮಠಾಧೀಶರುಗಳನ್ನೆಲ್ಲ ಕರೆಸಿಬಿಟ್ಟು ವಿಶ್ವಗುರು ಬಸವಣ್ಣನವರ ಬಗ್ಗೆ ಒಂದು ವಿಚಾರ ಸಂಕಿರಣ ಆಗಲಿ, ಮತ್ತು ಪ್ರಚಲಿತ ಸಮಸ್ಯೆಗಳನ್ನು ಕುರಿತಾದಂಥ ವಿಚಾರ
ಇದರಲ್ಲಿ ಗೋಷ್ಠಿಗಳಾಗಲಿ ಮತ್ತು ನಿನ್ನೆ ಮತ್ತು ಇವತ್ತು ಎರಡೂ ಕೂಡ ಕವಿಗೋಷ್ಠಿಗಳು ಬಹಳ ಅರ್ಥಪೂರ್ಣವಾಗಿ ನೆರವೇರಿದೆ. ಜನರು ಕೂಡ ಸಾಕಷ್ಟು ಸಂಭ್ರಮದಿಂದ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಒಂದು ಕಲಾ ಪ್ರಕಾರ ಮತ್ತು ಪುಸ್ತಕಗಳ ಮೇಳ ಮತ್ತು ಮಕ್ಕಳಿಗೆ ಬೇಕಾದಂಥ ಮತ್ತು ಇತರೆ ವಸ್ತುಗಳ ಒಂದು ಪ್ರದರ್ಶನಗಳು ಕೂಡ ಇಲ್ಲಿ ಬಹಳ ಅರ್ಥಪೂರ್ಣತೆಯನ್ನು ಪಡ್ಕೊಂಡಿದೆ. ಹೀಗಾಗಿ ಈ ಸಮ್ಮೇಳನ ನಿಜಕ್ಕೂ ಕೂಡ ಅತ್ಯಂತ ಯಶಸ್ವಿ ಅಂತ ಬಿಟ್ಟು ಹೇಳಲಿಕ್ಕೆ ಏನು ಎರಡು ಮಾತಿಲ್ಲ. ನಮಸ್ಕಾರ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಸ್ವಾಗತ ಕೋರುತ್ತಾ ನಾನು ಕೆ ಬಸವರಾಜ್ ಉಕ್ಕಡಗಾತ್ರಿ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ದಾವಣಗೆರೆ ಜಿಲ್ಲೆಯ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹರಿಹರದಲ್ಲಿ ನಡೆದಿರೋದು ತುಂಬ ಖುಷಿಯಾದ ವಿಷಯ. ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಗೋಷ್ಠಿಗಳಿಗೂ ಅರ್ಥಪೂರ್ಣವಾಗಿ ಹಾಗೂ ಅನುಭವದ ಮಾತುಗಳಿಂದ ಎಲ್ಲರ ಮನಸ್ಸನ್ನು ಖುಷಿಗೊಳಿಸಿವೆ. ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಕನ್ನಡದಿಂದ ತುಂಬಿ ತುಳುಕಿದೆ. ಇಲ್ಲಿ ಬೀದಿಗಳಲ್ಲೂ ಕೂಡ ಕನ್ನಡ ಧ್ವಜಗಳನ್ನು ಆರಿಸಿ ಕನ್ನಡತನವನ್ನು ಮೆರೆದಿದ್ದಾರೆ. ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಅಚ್ಚುಕಟ್ಟಾಗಿ ಅಭೂತಪೂರ್ವವಾಗಿ, ಅದಲ್ಲದೆ ಪುಸ್ತಕ ಮಳಿಗೆಗಳು ಕೂಡ, ಊಟದ ವ್ಯವಸ್ಥೆಯೂ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ಹಾಗೂ ಈ ಸಮಾರಂಭಕ್ಕೆ ಶ್ರಮ ವಹಿಸಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ, ತಾಲೂಕು ಘಟಕದ ಪದಾಧಿಕಾರಿಗಳಿಗೂ ಕೂಡ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನನ್ನ ಹೆಸರು ಕಲಾವಿದ ಮಹಾಲಿಂಗಪ್ಪ ಅಂತ ಹೇಳ್ಬಿಟ್ಟು ದಾವಣಗೆರೆ. ಈ ಅನೇಕ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಚಿತ್ರಕಲಾ ಪ್ರದರ್ಶನಕ್ಕೆ ಕಲಾಕೃತಿಗಳನ್ನು ಪ್ರದರ್ಶನ ಮಾಡ್ತಾ ಬಂದಿದ್ದೇನೆ. ಅನೇಕ ಪ್ರದರ್ಶನಗಳನ್ನು ನೋಡಿದಾಗಲೂ ಕೂಡ ಈ ಸಾರಿ ಹರಿಹರದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗ್ತಾ ಇರೋದು ಭಾಳ ಸಂತೋಷ. ನನ್ನ ಸ್ವಂತೂರು ದಾವಣಗೆರೆ ಹರಿಹರನೇ. ಇಲ್ಲಿ ಮುಖ್ಯವಾಗಿ ಹರಿಹರ ತಾಲೂಕಿನವರು ಬಹಳ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದರೆ ಬಹಳಷ್ಟು ಗಣ್ಯಾತಿ ಗಣ್ಯರು ಬರಬೇಕಿತ್ತು. ತಮಗೆಲ್ಲ ಗೊತ್ತಿದೆ, ಈ ಒಂದು ಚುನಾವಣಾ ನೀತಿ ಸಮಿತಿ ಅಡ್ಡ ಬಂದಿದ್ದರಿಂದ ಬಹುಶಃ ಸ್ವಲ್ಪ ಜನಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ. ಏನೇ ಆದರೂ ಕೂಡ ಸಾಹಿತ್ಯ ಸಮ್ಮೇಳನಗಳು ಒಂದು ಕನ್ನಡ ಭಾಷೆ, ನೆಲ, ಜಲ ಅದನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಚಿತ್ರಕಲಾವಿದರಿಗೂ ಕೂಡ ಒಂದು ಚಿತ್ರಕಲಾ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವುಗಳನ್ನು ಕೂಡ ಒಂದು ಸೂಕ್ತ ರೀತಿಯಲ್ಲಿ ಏರ್ಪಡಿಸಬೇಕು. ಆನಂತರ ನಾನು ಹೇಳೋದಿಷ್ಟೇ, ಎಲ್ಲ ಕವಿಗಳಿಗೆ, ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಟ್ಟಂತೆ ಕೇವಲ ನಾವು ವೇದಿಕೆಗಳಲ್ಲಿ ಕಲಾವಿದರು ಅಂತ ಮಾಡೋಕ್ಕಿಂತ ಕಲಾವಿದರಿಗೂ ಕೂಡ ಒಂದು ಪ್ರದರ್ಶನಗಳ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಮತ್ತಿನ್ನೇನು ಇಲ್ಲ, ಒಟ್ಟಾರೆ ಚೆನ್ನಾಗಾಗಿದೆ. ಊಟದ ವ್ಯವಸ್ಥೆ ಆಗಲಿ, ಬಿಸಿಲು ಜಾಸ್ತಿ ಇರೋದ್ರಿಂದ ಅಭಿಮಾನಿಗಳು ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಅದು ಕೂಡ ಪ್ರಕೃತಿಯ ನಿಯಮ, ಏನು ಮಾಡಲಿಕ್ಕಾಗಲ್ಲ. ಇಂಥ ಸಮ್ಮೇಳನಗಳು ಆಗಾಗ ಆಗ್ತಾ ಇರಲಿ. ಹರಿಹರದ ತಾಲೂಕಿನವರಿಗೆ ನನ್ನ ಎಲ್ಲ ಕಲಾವಿದರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಕುಂದುವಾಡ ಅಂತ. ನಿನ್ನೆ ಮತ್ತು ಈ ದಿನ 2 ದಿನಗಳ ಕಾಲ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳ ಅಚ್ಚುಕಟ್ಟಾಗಿ ಸರಳವಾಗಿ ನಡೆದಿದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಒಂದು ಏನು ಅಂದರೆ, ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ, ನಿನ್ನೆ ಯುವ ಕವಿಗೋಷ್ಠಿ ಮತ್ತು ಈ ದಿನ ಒಂದು ಪ್ರಧಾನ ಕವಿಗೋಷ್ಠಿ ನಡೀತು. ನಾನು ಕೂಡ ಒಬ್ಬ ಕತೆ ಬರೆಯುವುದರಲ್ಲಿ ಮತ್ತು ಕವನ ಸಂಕಲನಗಳನ್ನು ಬರೆಯೋದರಲ್ಲಿ ಆ ಕೃಷಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ಉತ್ತಮವಾದಂಥ ದಾವಣಗೆರೆ ಜಿಲ್ಲೆಯ ಉದಯೋನ್ಮುಖ ಕವಿಗಳಿಗೆ, ಬರಹಗಾರರಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕ ಕನ್ನಡ ಕಟ್ಟುವಿಕೆಯಲ್ಲಿ ನಮ್ಮ ಕನ್ನಡ ಕಸಾಪ ದಾವಣಗೆರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶ್ರಮಿಸಲಿ ಅಂತ ನಾನು ಭಾವಿಸ್ತಾ, ಒಟ್ಟಾರೆಯಾಗಿ ಹೇಳೋದಾದರೆ ನಿನ್ನೆ ಮತ್ತು ಈ ದಿನ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರೆದಿದ್ದರೂ ಕೂಡ ಬಂದವರೆಲ್ಲರೂ ಕೂಡ ಗಟ್ಟಿ ಕಾಳು ಅಂತ ಭಾವಿಸ್ತಾ, ಒಟ್ಟಾರೆಯಾಗಿ ದಾವಣಗೆರೆ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಆ ಒಂದು ಅಚ್ಚುಕಟ್ಟುವಿಕೆಯಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಾಮದೇವಪ್ಪ ಸರ್ ಅವರಾಗಲಿ ಹಾಗೂ ಉಳಿದೆಲ್ಲ ತಾಲೂಕು ಘಟಕದ ಪದಾಧಿಕಾರಿಗಳು ಕೂಡ ಅತ್ಯಂತ ಶ್ರಮವಹಿಸಿ ಈ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಒಬ್ಬ ಕನ್ನಡ ಸಹೃದಯನಾಗಿ ನಾನು ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು 2 ದಿನ ತುಂಬ ವಿಜೃಂಭಣೆಯಿಂದ ನಡೆದಂತಹ ನಮ್ಮ ದಾವಣಗೆರೆ ಜಿಲ್ಲೆಯ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲರಿಗೂ ಒಂದು ನೆನಪಿನಲ್ಲಿ ಉಳಿಯುವಂಥದ್ದು.
ಈ ಒಂದು ಮೊಟ್ಟ ಮೊದಲನೇದಾಗಿ ನಮ್ಮ ಹರಿಹರೇಶ್ವರ ದೇವರನ್ನು ಇಲ್ಲಿ ನಮಸ್ಕರಿಸುತ್ತಾ ಆ ಹರಿಹರೇಶ್ವರ ದೇವಸ್ಥಾನದ ಮುಂದಿನಿಂದ ಪ್ರಾರಂಭವಾದ ಮೆರವಣಿಗೆ, ಸಾಂಸ್ಕೃತಿಕ ಕಲಾ ತಂಡಗಳ ವೈಭವ, ಎಲ್ಲರೂ ಕನ್ನಡ ಸಾಹಿತ್ಯಾಭಿಮಾನಿಗಳು ಸಂತೋಷದಿಂದ ಕುಣಿದು ಕುಪ್ಪಳಿಸಿದರು. ಇಲ್ಲಿ ನಡೆದಂತಹ ಈ ಒಂದು ಪ್ರತಿಯೊಂದು ಉದ್ಘಾಟನಾ ಸಮಾರಂಭದಿಂದ ಹಿಡಿದು ಪ್ರತಿಯೊಂದು ಗೋಷ್ಠಿಗಳು, 2 ದಿನದ ಪ್ರಾರಂಭದ ಕವಿಗೋಷ್ಠಿ, ಇಂದಿನ ದಿನದ ಯುವ ಕವಿಗೋಷ್ಠಿ ಎಲ್ಲವೂ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಅನೇಕ ವಿಷಯಗಳನ್ನು ಇಲ್ಲಿ ನಮ್ಮ ಮುಂದೆ ಅವರು ಸಾಕ್ಷೀಕರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳು ಆಗಮಿಸಿ ಈ ಒಂದು ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಈ ಒಂದು ವೇದಿಕೆ ನಮಗೆ ತುಂಬ ಸಂತೋಷ ತಂದಿದೆ. ಈ ಸಿದ್ದೇಶ್ವರ ಪ್ಯಾಲೇಸ್ನಲ್ಲಿ ಯಾರಿಗೂ ಆಯಾಸ ಆಗದಂತೆ AC ಹೊಂದಿರುವಂತಹ ಈ ಒಂದು ಸಭಾಂಗಣ ಎಲ್ಲರನ್ನು ವಿಶ್ರಾಂತಿಯಿಂದ ಮತ್ತು ಆರೋಗ್ಯಯುತವಾಗಿ ಕಾಪಾಡಿದೆ ಈ 2 ದಿನದಲ್ಲಿ ಅಂತ ಹೇಳ್ತಾ, ನಾನು ಸತ್ಯಭಾಮ ಮಂಜುನಾಥ್, ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ನಿವೃತ್ತ ಅಧಿಕಾರಿ, ಸಾಹಿತಿ ಮತ್ತು ಸಂಘಟಕಿ, ಸಮಾಜ ಸೇವಕಿ. ನಾನು ಈ ಹರಿಹರದ ಋಣ ನನಗೆ ಬಹಳ ಇದೆ. ನಾನು 7 ವರ್ಷಗಳ ಕಾಲ ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ 1985ರಿಂದ 92ರವರೆಗೂ ಇಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ. ಇಲ್ಲಿ ಇರೋಂತಹ ಎಲ್ಲ ಹರಿಹರದ ನನ್ನ ಬಂಧುಗಳು ನನಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಾನು ಈ ಊರಿನ ಋಣವನ್ನು ನಾನು ಉಂಡಿದ್ದೀನಿ. ಈ 2 ದಿನವೂ ಸಹ ಇಲ್ಲಿ ನಾನು ಸಂಭ್ರಮಿಸಿದ್ದೀನಿ ಅಂತ ಹೇಳ್ತಾ, ನನಗೆ ಇನ್ನೊಂದೆರಡು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರಗಳು. ನಮ್ಮ ಕರ್ನಾಟಕದಲ್ಲಿ ಹರಿಹರ ಒಂದು ವಿಶೇಷ ಸ್ಥಾನಮಾನವನ್ನು ಪಡೆದಂಥ ನಗರವಾಗಿದೆ. ಹರಿಹರ ಮತ್ತು ದೈವಿಕ ಶಕ್ತಿಯ ತುಂಗಾ ಮತ್ತು ಭದ್ರಾ 2 ಸಂಗಮ ನದಿಗಳ ಹಾಗೂ ವ್ಯಾವಹಾರಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಸಂಗಮವಾಗಿರುವಂಥ ಈ ಹರಿಹರ ಕ್ಷೇತ್ರ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಇಲ್ಲಿ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿರುವಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದಾಯಕವಾದಂಥದ್ದು ಕವಿ ಮತ್ತು ಸಾಹಿತಿಗಳಿಗೆ. ಅದರ ಜೊತೆಗೆ ನಿನ್ನೆಯ ದಿನ ನಾಡಿನ ಶ್ರೇಷ್ಠ ವಿದ್ವಾಂಸರಾದ ಮಲ್ಲೇಪುರ್ ಜಿ ವೆಂಕಟೇಶ್ವರವರಂಥ ಮಹಾನ್ ಭಾವರನ್ನು ಕರೆದು ಆ ವೇದಿಕೆ ಮೂಲಕ ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ಹಿತನುಡಿಗಳನ್ನು ಕೇಳಿಸಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಡ್ತು ಈ ಕನ್ನಡ ಸಾಹಿತ್ಯ ಪರಿಷತ್ತು. ಆ ಕಾರಣಕ್ಕೆ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮದ ಪ್ರಸಾರವನ್ನು ಮಾಡಿ ಎಲ್ಲರಿಗೂ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನು ತಲುಪಿಸ್ತಿರುವಂಥ ನಮ್ಮ ನಕ್ಷತ್ರ TV, JK TV ಕನ್ನಡ ಹರಿಹರದ ಈ ಮಿತ್ರರಿಗೂ ಕೂಡ ನಾನು ಅತ್ಯಂತ ಗೌರವಪೂರ್ಣವಾದ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ದಾವಣಗೆರೆ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಹರಿಹರದಲ್ಲಿ ಜರುಗ್ತಾ ಇದ್ದು ಭಾಳಷ್ಟು ಸಂತೋಷದಾಯಕವಾದದ್ದು. ಕಾರಣ ಅಂತ ಹೇಳಿದರೆ ಹರಿಹರದಲ್ಲಿ ಭಾಳಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಸಮ್ಮೇಳನ ಬಹಳಷ್ಟು ಯಶಸ್ವಿಯಾದಂಥದ್ದು, ಅಷ್ಟೇ ವಾಸ್ತವಿಕವಾದಂಥದ್ದು ಅಂತ ಹೇಳಿ ನನ್ನ ಅಭಿಪ್ರಾಯ. 2 ದಿನದ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಮಹತ್ವಪೂರ್ಣವಾದಂಥ ವಿಷಯಗಳನ್ನು ಹಲವಾರು ಗೋಷ್ಠಿಗಳಲ್ಲಿ ಆಯೋಜನೆ ಮಾಡಿರುವಂಥದ್ದು ನಮ್ಮ ಹರಿಹರದ ಸಾಂಸ್ಕೃತಿಕ ಲೋಕಕ್ಕೆ ಒಂದು ವಿಶೇಷವಾದಂಥ ಗರಿಯನ್ನು ಮೂಡಿಸಿದ್ದು ಎನ್ನುವಂಥ ಅಭಿಪ್ರಾಯ ನನ್ನದು. ಕಾರಣ ಅಂತ ಹೇಳಿದರೆ ಇಲ್ಲಿ ಕವಿಗೋಷ್ಠಿ ನಡೀತಾ ಇದೆ. ಎಲ್ಲ ಹೊಸಮುಖಗಳಿಗೆ ಇಲ್ಲಿ ವಿಶೇಷವಾದಂಥ ಒತ್ತನ್ನು ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ನಾಯಕ ಬಸವಣ್ಣ ಎನ್ನುವಂಥ ವಿಷಯವನ್ನು ಕುರಿತು ಇಲ್ಲಿ ಚಿಂತನ ಮಂಥನವನ್ನು ಮಾಡ್ತಾ ಇರುವಂಥದ್ದು. ಅನೇಕ ವಿಷಯಗಳ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ ಇಲ್ಲಿ ಭಾಳಷ್ಟು ಚಿಂತನ ಮಂಥನಗಳು ನಡೆದವು, ಚರ್ಚೆಗಳು ನಡೆದವು. ಅವು ಕನ್ನಡ ಜನತೆಗೆ ಭಾಳಷ್ಟು ಮಾದರಿಯಾದಂಥ ವಿಷಯಗಳು ಈ ಹರಿಹರದ ಈ ಒಂದು ಸಮ್ಮೇಳನದಲ್ಲಿ ನಡೀತಾ ಇರುವಂಥದ್ದು ಭಾಳಷ್ಟು ನಮಗೆ ಖುಷಿ ತರುವಂಥ ವಿಷಯ. ಯಾಕಂತೇಳಿದರೆ ಈ ಕನ್ನಡದ ಬಗ್ಗೆ ಹಲವಾರು ವಿಷಯಗಳನ್ನು ನಮಗೆ ಗೊತ್ತಿರಲಾರ್ದಂಥ ವಿಷಯಗಳನ್ನು ಈ ಗೋಷ್ಠಿಗಳಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅನೇಕ ಮೂಲೆಗಳಿಂದ ಇಲ್ಲಿ ಸಾಹಿತಿಗಳು ಬಂದು ಹಲವಾರು ವಿಷಯಗಳನ್ನು ಹಂಚಿಕೊಂಡ್ರು. ಆ ವಿಷಯಗಳನ್ನು ನಾವೆಲ್ಲ ಮನನ ಮಾಡ್ಕೊಂಡ್ವಿ. ಇದ್ರ ಮುಖೇನವಾಗಿ ನಾವು ಕನ್ನಡ ಸಾಹಿತ್ಯದ ಪರಂಪರೆಯ ಅದರ ಹಿನ್ನೆಲೆಯ ಬಗ್ಗೆ ತಿಳಿಯುವಂತಾಯಿತು. ಹಾಗಾಗಿ ಹರಿಹರದಲ್ಲಿ ಈ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದದ್ದು ಭಾಳಷ್ಟು ಮಹತ್ವಪೂರ್ಣ ಹಾಗೂ ಸಮಯೋಚಿತ ಅಂತೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.
ಮೊಟ್ಟ ಮೊದಲು ಈ ಒಂದು ಅಭೂತಪೂರ್ವ 13ನೇ ದಾವಣಗೆರೆ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನಕ್ಕೆ ನಕ್ಷತ್ರ ಟಿ ವಿ ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಯಾಕಂತಂದರೆ ಇಲ್ಲಿ ನಡೆಯುವ ಪ್ರತಿಯೊಂದು ಗೋಷ್ಠಿಗಳಲ್ಲೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಪ್ರತಿಯೊಬ್ಬರು ಅವರವರ ವೈಯಕ್ತಿಕವಾಗಿ ಸಹ ಅವರು ಗಣನೆಗೆ ತೆಗೆದುಕೊಂಡು ಅವರವರ ಅಭಿಪ್ರಾಯವನ್ನು ಅವರವರ ವ್ಯಕ್ತಿತ್ವದ ಒಂದು ಗೌರವವನ್ನು ಸಲ್ಲಿಸುವ ಒಂದರೊಂದಿಗೆ ಅವರು ಎಲ್ಲರನ್ನೂ ಗೌರವಿಸ್ತಾ ಒಂದು ಈ ಪ್ರಸಾರವನ್ನು ರಾಜ್ಯದಾದ್ಯಂತ ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ. ಮೊಟ್ಟ ಮೊದಲದು. ಎರಡನೇದಾಗಿ ಈ 13ನೇ ದಾವಣಗೆರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆಯುವಂಥ ಈ ಒಂದು ಅಭೂತಪೂರ್ವ ಈ ಗೋಷ್ಠಿಗಳು ಅತ್ಯುತ್ತಮವಾಗಿ ಮೂಡಿ ಬಂದದ್ದು ಶ್ಲಾಘನೀಯ. ಯಾಕಂತಂದರೆ ಇಲ್ಲಿನ ಸಾಂಸ್ಕೃತಿಕ ಸಾಹಿತ್ಯಿಕ ವಾತಾವರಣ ಏನಿದೆ ಎಲ್ಲರನ್ನೂ ಆಕರ್ಷಿಸುವ ಒಂದು ನಿಟ್ಟಿನಲ್ಲಿ ಅಭೂತಪೂರ್ವವಾದಂಥ ಒಂದು ನೆಚ್ಚಿನ ಟೀಮು, ನೆಚ್ಚಿನ ಒಂದು ಮುಂದಾಳತ್ವ, ಅವರವರ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಈ ಸಂಘಟನೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಆ ಒಂದು ಮನೋಚಿಂತನೆಯಲ್ಲಿ ಎಲ್ಲರನ್ನೂ ಅವರು ಒಳಗೂಡಿಕೊಂಡು ಎಲ್ಲರ ಒಂದು ಕಾರ್ಯ ಶ್ಲಾಘನೆ ಮಾಡುವಂಥ ಈ ಒಂದು ವಾತಾವರಣದಲ್ಲಿ ನಮ್ಮನ್ನೆಲ್ಲನೂ ಅವರು ಜಿಲ್ಲಾಧ್ಯಕ್ಷರಾದಂಥ ವಾಮದೇವಪ್ಪನವರು ಎಲ್ಲರನ್ನೂ ಅಪ್ಪಿಕೊಂಡು ಎಲ್ಲರಿಗೂ ಸರಿಸಮಾನರಾದ ಒಂದು ವಾತಾವರಣ ನಿರ್ಮಾಣ ಮಾಡಿ ಎಲ್ಲರನ್ನೂ ತಮ್ಮವರನ್ನಾಗಿ ನೋಡಿ ಈ ಒಂದು ಸಾಹಿತ್ಯಿಕ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಕಾರಣ ನಾವು ಹರಿಹರ ತಾಲೂಕಿನವರು ಅಥವಾ ಅವರು ದಾವಣಗೆರೆ ತಾಲೂಕಿನವರು ಅಥವಾ ಇವರು ಚನ್ನಗಿರಿ ತಾಲೂಕಿನವರು ಎನ್ನದೇ ಎಲ್ಲರನ್ನೂ ಒಳಗೂಡಿಕೊಂಡು ಅವರವರಿಗೆ ಜವಾಬ್ದಾರಿಯನ್ನು ವಹಿಸಿದ್ದರಿಂದ ಅವರವರು ಅತ್ಯಂತ ವಿನಯಪೂರ್ವಕವಾಗಿ ಮತ್ತು ಅತ್ಯಂತ ಕಾಳಜಿಪೂರ್ವಕವಾಗಿ ಬಂದಂಥವರನ್ನು ಕೂಡ ಸ್ವಾಗತಿಸಿ ಅವರಿಗೆ ಸರಿಸಮಾನ ಸ್ಥಾನವನ್ನು ನೀಡಿ ಪ್ರತಿಯೊಬ್ಬರಿಗೂ ಗೌರವವನ್ನು ಸಲ್ಲಿಸ್ತಾ ಬಂದಿರೋದು ಇದು ಒಂದು ಮೆಚ್ಚುಗೆಗೆ ಕಾರಣವಾಗಿರುವಂಥ ಈ ಸಮ್ಮೇಳನ. ಆದ್ದರಿಂದ ನಾವು ಈ ಒಂದು ವಾತಾವರಣದಲ್ಲಿ ಒಂದು ಈ ಸವಿ ನೆನಪನ್ನು ಯಾವಾಗಲೂ ನಾವು ಮರೆಯದೆ ನೆನೆಸ್ಕೊಳ್ತಾ ಇರ್ತೇವೆ. ಅಂಥ ಶ್ಲಾಘನೀಯ ಸಮ್ಮೇಳನ ಇದು ನೆನಪಿಡುವಂಥ ಸಮ್ಮೇಳನ ಆಗಿದೆ. ಕಾರಣ ನಾವೆಲ್ಲ ಅತ್ಯಂತ ವಿನಯಪೂರ್ವಕವಾಗಿ ಎಲ್ಲರನ್ನೂ ಸ್ವಾಗತಿಸಿ ಎಲ್ಲರಿಗೂ ಉಪಯೋಗ ಬೀಳುವಂಥ, ಎಲ್ಲರಿಗೂ ಅನುಕೂಲ ಮಾಡಿಕೊಡುವಂಥ, ಬಂದವರಿಗೆ ಹೋದವರಿಗೆ ಎಲ್ಲರಿಗೂ ನಾವು ಒಂದು ಆತಿಥ್ಯವನ್ನು ನೀಡ್ತಾ ಅತ್ಯಂತ ವಿನಯಪೂರ್ವಕವಾಗಿ ಎಲ್ಲರನ್ನೂ ಸ್ವಾಗತಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಾವು ಕೂಡ ನಮ್ಮ ಕೈಯನ್ನು ಜೋಡಿಸ್ತಾ ಇದ್ದೇವೆ. ಧನ್ಯವಾದಗಳು. ಡಾಕ್ಟರ್ ಡಿ ಸಿಂದಗಿ, ಹರಿಹರ ಸಾಹಿತಿ. ಹರಿ ಮತ್ತು ಹರರ ಐತಿಹಾಸಿಕ ಸ್ಥಳವಾದ ಹರಿಹರ ನಗರದ ತುಂಗಭದ್ರೆಯರ ಸಂಗಮದ ನೆಲವೀಡಾದ ಹರಿಹರ ಮಹಾನಗರದಲ್ಲಿ ದಾವಣಗೆರೆ ಜಿಲ್ಲಾ ಮಟ್ಟದ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಹರಿಹರ ಮತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ಜನತೆಗೂ ಬಹಳ ಹರ್ಷದಾಯಕವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮ ಸರ್ವಾಧ್ಯಕ್ಷರಾಗಿ ಪ್ರೊಫೆಸರ್ ಸಿ ವಿ ಪಾಟೀಲ್ರವರನ್ನು ಆಯ್ಕೆ ಮಾಡಿದ್ದು, ಈ ಒಂದು ಕಾರ್ಯಕ್ರಮ ಅವರ ಅಧ್ಯಕ್ಷತೆಯಲ್ಲಿ 2 ದಿನಗಳ ಕಾಲ ಹರಿಹರ ಮಹಾನಗರದಲ್ಲಿ ಅದ್ಧೂರಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಪುಸ್ತಕ ಮಳಿಗೆಗಳಿರಬಹುದು, ಕನ್ನಡ ನಾಡು ನುಡಿಯ ಬಗ್ಗೆ ಆಗಲಿ, ಕನ್ನಡ ಅಳಿವು ಉಳಿವಿನ ಬಗ್ಗೆ ಆಗಲಿ, ಹಲವಾರು ಪ್ರಬಂಧ ಸ್ಪರ್ಧೆಗಳಾಗಲಿ, ಕವಿಗೋಷ್ಠಿಗಳಾದ ನಡೆದಂತಹ ಈ ಸಂದರ್ಭದಲ್ಲಿ ಎಲ್ಲವನ್ನು ಮನದಟ್ಟು ಮಾಡಿಕೊಂಡು ನಮ್ಮಲ್ಲಿ ನಾವು ಕನ್ನಡವನ್ನು ಅಳವಡಿಸಿಕೊಂಡಾಗ ಕನ್ನಡ ಅಳಿವು ಉಳಿವಿನ ಪ್ರಶ್ನೆ ನಮ್ಮಲ್ಲೇ ಮೂಡುವುದರಿಂದ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ನಡೆಯಲಿ ಎಂದು ಜನತೆಯಲ್ಲಿ ನಾವು ಕೇಳಿಕೊಳ್ಳುತ್ತಾ, ಕನ್ನಡದ ಅಳಿವು ಉಳಿವಿನ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳುವುದು ಸರ್ಕಾರದ ಮುಂದಿನ ಬಿಟ್ಟ ನಿರ್ಧಾರವಾಗಿರುತ್ತದೆ. ಇಂತಹ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಹರಿಹರ ನಗರದ ಹಾಗೂ ತಾಲೂಕಿನ ಎಲ್ಲ ಮಹಾಜನತೆಗೂ ಹಾಗೂ ನಕ್ಷತ್ರ ಟಿವಿ ಎಲ್ಲ ಬಳಗದವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ತುಂಬ ಸಂತೋಷದಾಯಕ ವಿಷಯವಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರ ಪಟ್ಟಣದಲ್ಲಿ
13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಇದು ಬಹಳ ಸುಂದರವಾಗಿ ಹಾಗೂ ಎಲ್ಲ ಸಾಹಿತಿಗಳನ್ನು ಹಾಗೂ ಮಠಾಧೀಶರನ್ನು ಕರೆಸಿ ಅವರಿಂದ ವಿಶ್ವಗುರು ಬಸವಣ್ಣವರ ಬಗ್ಗೆ ಇವತ್ತೇನು ಕರ್ನಾಟಕ ಸರ್ಕಾರ ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದೇನು ಘೋಷಣೆ ಮಾಡಿದೆಯಲ್ಲ ಅದರ ಬಗ್ಗೆ ಚಿಂತನವನ್ನು ಏರ್ಪಡಿಸೋದರ ಮುಖಾಂತರ ಬಸವಣ್ಣವರ ಬಗ್ಗೆ ಗುರುಗಳಿಂದ ಬಸವಣ್ಣವರು ನಡೆದು ಬಂದಿರತಕ್ಕಂಥ ದಾರಿ ಹಾಗೂ ಅವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಹಾಗೂ ಈ ಸಮಾಜದ ಬಗ್ಗೆ ಇರತಕ್ಕಂಥ ಕಳಕಳಿ ಹಾಗೂ ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಪ್ರತಿಯೊಬ್ಬರೂ ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಬಸವಣ್ಣವರೇನು ಹೋರಾಟ ಮಾಡಿದರೆ ಅದರ ಪ್ರತಿಫಲವಾಗಿ ಇವತ್ತು ಸರ್ಕಾರ ಅವರನ್ನು ಗುರುತಿಸಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅಂತಕ್ಕಂಥದ್ದನ್ನು ಏನು ಬಿರುದನ್ನು ಕೊಟ್ಟಿದೆ ಅದು ಬಹಳ ಹೆಮ್ಮೆಯ ವಿಷಯ ಅಂತ ನಾವಾದರೂ ಕೂಡ ಹೇಳಲಿಕ್ಕೆ ಇಚ್ಛಾಪಡ್ತಾ ಇದ್ದೀವಿ. ಇವತ್ತು ಏನು ಈ ಹರಿಹರದಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಡೆಸುವ ಬಹಳ ಅದ್ಧೂರಿಯಾಗಿ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಸಂಘಟಕರಿಗೆ ಕೂಡ ನಾವು ಕೂಡ ಪ್ರಣಾಮವನ್ನು ಅರ್ಪಿಸುವುದರ ಮುಖಾಂತರ ಅವರಿಗೆ ಶುಭವನ್ನು ಕೋರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನಮಸ್ತೆ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಬೆಂಗಳೂರು ನಗರದಿಂದ ಶ್ರೀ ಮಹಾತಪಸ್ವಿ ಸೇವಾ ಪ್ರತಿಷ್ಠಾನ ಟ್ರಸ್ಟಿನ ಬೆಂಗಳೂರು ನಿರ್ದೇಶಕನಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಶ್ರೀ ಮಹಾತಪಸ್ವಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ಅವ್ರನ್ನ ನೀವು 13ನೇ ಸಾಹಿತ್ಯ ಸಮ್ಮೇಳನ ಅದಕ್ಕೆ ಸರ್ವಾಧ್ಯಕ್ಷತೆಗೆ ಅವರು ನಡೆಸ್ಕೊತಿರೋದಕ್ಕೆ ನಾನು ನಿಮ್ಮ ತುಂಬ ಹೃದಯ ಧನ್ಯವಾದಗಳು. ನನ್ನ ಜೊತೆ ನಮ್ಮ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶಾಂತಕುಮಾರಿ ಅವರು ಹಾಗೂ ಪ್ರತಿಷ್ಠಾನದ ನಿರ್ದೇಶಕರಾದ ಶ್ರೀಯುತ ಗಿರೀಶ್ ಅವರು, ಪುರುಷೋತ್ತಮ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮ ಕನ್ನಡ ನಾಡು ನುಡಿ ಬಗ್ಗೆ ನೀವು ಮಾಡ್ತಿರೋ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಮೆಚ್ಚುಗೆ ಇದೆ, ಅದು ಅಪಾರ ಗೌರವ ಇದೆ. ಧನ್ಯವಾದಗಳು. ದಾವಣಗೆರೆ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿ ವಿ ಪಾಟೀಲ್ ಅವರು ನಮ್ಮ ಮಹಾತಪಸ್ವಿ ಸೇವಾ ಪ್ರತಿಷ್ಠಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು 13ನೇ ದಾವಣಗೆರೆ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ನಿನ್ನೆಯಿಂದನೂ ಕೂಡ ತುಂಬ ಅದ್ಧೂರಿಯಾಗಿ ನಮ್ಮ ಹರಿಹರ ನಗರದಲ್ಲಿ ನಡೀತಾ ಇದೆ. ನಿಜವಾಗ್ಲೂ ಕನ್ನಡ ನಾಡು ನುಡಿ ಮತ್ತು ನಮ್ಮ ಕನ್ನಡದ ಒಂದು ರಕ್ಷಣೆಗೆ ಹಾಗೂ ಹರಿಹರದ ಒಂದು ಅಭಿವೃದ್ಧಿಗೆ ಇದು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು 2 ದಿನದ ಕಾರ್ಯಕ್ರಮಕ್ಕೆ ಇದೊಂದೊಂದು ನಾಂದಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾವು ಕೂಡ ನಿನ್ನೆಯಿಂದನೂ ಕೂಡ ಒಂದು ಸಂಭ್ರಮದ ಹಬ್ಬದ ವಾತಾವರಣದಲ್ಲಿ ಇದು ಕನ್ನಡ ನಾಡು ನುಡಿಗೆ ಒಂದು ನಾಂದಿ ಆಗಿದೆ ಒಂದು ಈ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿನ್ನೆಯಿಂದನೂ ಕೂಡ ಹರಿಹರ ನಗರದಲ್ಲಿ ಸಾವಿರಾರು ಸಂಖ್ಯೆಗಳ ಲಕ್ಷೋಪಾದಿ ಜನದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನೆರವೇರಿದೆ. ಎಲ್ಲರಿಗೂ ಕೂಡ ಕನ್ನಡ ಅಭಿಮಾನಿಗಳಿಗೆ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬುದ್ಧ ಬಸವ ಅಂಬೇಡ್ಕರ್ ಅಂತ ಒಂದು 2 ಪದ ಹೇಳ್ತೀನಿ, ದಯಮಾಡಿ ನಮ್ಮ ಟಿ ವಿ ಮಾಲೀಕ ದಯಮಾಡಿ ಕೇಳಬೇಕು. ದೇಶಕೋಶಗಳ ತಿಳಿದು ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಇಳಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಗೌತಮ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ರಣರಂಗದಿ ರಕ್ತವ ನೋಡಿ ಮನದಲ್ಲಿ ಯೋಚನೆ ಮಾಡಿ, ರಣರಂಗದಿ ರಕ್ತವ ನೋಡಿ ಮನದಲ್ಲಿ ಯೋಚನೆ ಮಾಡಿ, ಸಾಯುವವರೆಗೂ ಖಡ್ಗವ ತೊರೆದ ಅಶೋಕ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಸಾಮ್ರಾಟ್ ಅಶೋಕ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ದೇವರ ದಿಂಡಿರ ಸುಳ್ಳು ಶಾಸ್ತ್ರ ಪುರಾಣ ಪಳ್ಳು, ದೇವರು ದಿಂಡಿರ ಸುಳ್ಳು ಶಾಸ್ತ್ರ ಪುರಾಣ ಪಳ್ಳು. ನಮ್ಮ ಸ್ವಾಭಿಮಾನವೇ ಶ್ರೇಷ್ಠವೆಂದ ಪೆರಿಯರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ತಂದೆ ಪೆರಿಯರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಮಾನವರೆಲ್ಲರೂ ಒಂದು
ಭೇದವು ಸಲ್ಲದು ಎಂದು ಮಾನವರೆಲ್ಲರೂ ಒಂದು, ಭೇದವು ಸಲ್ಲದು ಎಂದು ನಮ್ಮ ಸಂವಿಧಾನವ ಬರೆದು ಕೊಟ್ಟ ಅಂಬೇಡ್ಕರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಬಾಬಾ ಅಂಬೇಡ್ಕರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಹೆಣ್ಣು ಗಂಡು ಒಂದು ಸಮ ಶಿಕ್ಷಣ ಪಡೆಯಿರಿ ಎಂದು, ಹೆಣ್ಣು ಗಂಡು ಒಂದು ಸಮ ಶಿಕ್ಷಣ ಪಡೆಯಿರಿ ಎಂದು ಸಾರ್ವತ್ರಿಕ ಶಿಕ್ಷಣ ನೀಡಿದ ಬಾಪುಲೆ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಜ್ಯೋತಿ ಬಾಪುಲೆ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ದಯವೇ ಧರ್ಮದ ಮೂಲ, ಮಾನವನೇ ಮಾದೇವ. ದಯವೇ ಧರ್ಮದ ಮೂಲ, ಮಾನವನೇ ಮಾದೇವ. ಕಾಯಕವೇ ಕೈಲಾಸವೆಂದ ಬಸವ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಅಣ್ಣ ಬಸವ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ನಾವು ಬಿದ್ದ ಮರಗಳಲ್ಲ, ನಾವು ಬಿತ್ತಿದ ಬೀಜಗಳು. ನಾವು ಬಿದ್ದ ಮರಗಳಲ್ಲ, ನಾವು ಬಿತ್ತಿದ ಬೀಜಗಳು. ಇನ್ಕಿಲಾಬ್ ಜಿಂದಾಬಾದ್ ಎಂದ, ಇನ್ಕಿಲಾಬ್ ಜಿಂದಾಬಾದ್ ಎಂದ ಭಗತ್ ಸಿಂಗ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ವೀರ ಭಗತ್ ಸಿಂಗ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಸರ್ ಇಡಿ ದ್ವಾರಕೇಶ್, ಹರಪನಹಳ್ಳಿ, ಇಪ್ಟಾ ಭಾರತೀಯ ಜನಕಲ ಸಮಿತಿ. ನಾನು ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು 13ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ. ವಯಸ್ಸು 90. ಮಾಡಿರುವಂಥ ಕೆಲಸ ಭಾಳ ಕನ್ನಡದ ಬಗ್ಗೆ ಮಾಡೀನಿ. ಇವತ್ತಿಗೂ ಕನ್ನಡದ ಬಗ್ಗೆ ನಾನು ಶಾಲೆಗಳಿಗೆ ಹೋಗಿ ಉಚಿತವಾಗಿ ಮಕ್ಕಳಿಗೆ ದುಂಡು ಬರಹ ತೋರಿಸ್ಕೊಡ್ತೇನೆ. ಮತ್ತು ಇಷ್ಟ ಅಲ್ಲ, ಕನ್ನಡದ ಬಗ್ಗೆ ನಾವೆಲ್ಲರೂ ಭಾಳ ಜಾಗೃತರಾಗಬೇಕಾಗೈತಿ. ಆದರೆ ಅದು ಏನು ಕೊರತೆ ಆಗೈತೆ ಅಂದ್ರೆ ಭಾಳಷ್ಟು ಮಟ್ಟಿಗೆ ನಮ್ಮ ನೌಕರರು ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸೋದನ್ನು ಬಿಟ್ಟು ಕನ್ನಡ ಶಾಲೆಗೆ ಕಳಿಸುವಂತ ಆಗಬೇಕು. ಸರ್ಕಾರಕ್ಕೆ 3 ಸಲ ನಾನು ಪತ್ರ ಬರೆದೀನಿ. ಕನ್ನಡ ಶಾಲೆಗಳು ಏನೂ ಅರ್ಥ ಇಲ್ದಂಗೆ ಆಗ್ಯಾವ. ದಯಮಾಡಿ ಶಿಕ್ಷಕರಿಗೆ ಕೆಲಸ ಮಾಡಲಿಕ್ಕೆ ಬಿಡ್ರಿ. ಕೇವಲ ಅವರಿಗೆ ಬೇರೆ ಬೇರೆ ಕೆಲಸ ಹಚ್ಚಿ ಚೆನ್ನಾಗಿ ಪಾಠ ಮಾಡಲಿಕ್ಕೆ ಸಾಧ್ಯವಾಗದಂಥ ಸ್ಥಿತಿ ಆಗೈತಿ. ಅವರು ಕೆಲಸನೇ ಮಾಡಬೇಕು. ಪಾಠದ ವೇಳೆಯೊಳಗೆ ಅವರಿಗೆ ಅನ್ಯ ಕೆಲಸವನ್ನು ಹಚ್ಚಬಾರ್ದು. ದಿನದಲ್ಲಿ 7 ಕ್ಲಾಸು ಪಾಠ ಮಾಡ್ತಕ್ಕಂಥವ್ರು ಅವರು. ಆ 7 ತಾಸು ಪಾಠಕ್ಕಾಗಿಯೇ ಮೀಸಲಾಗಬೇಕು. ಪ್ರಾಥಮಿಕ ಶಿಕ್ಷಣ ಉನ್ನತ ಮಟ್ಟದ ಶಿಕ್ಷಣಕ್ಕೆ ಮೆಟ್ಟಲು ಅನ್ನುವಂಥ ಮಾತನ್ನು ಸರ್ಕಾರಕ್ಕೆ ಬರೆದಿದ್ದೀನಿ. ಆದರೆ ಉತ್ತರ ಕೊಟ್ಟಿಲ್ಲ ಯಾರು. ಆದರೂ ಬಿಟ್ಟಿಲ್ಲ, ನಾನೇನೋ ಮಾಡ್ತಾನೇ ಇದ್ದೀನಿ. ಮತ್ತು ಶರಣ ಸಾಹಿತ್ಯದ ಉಪನ್ಯಾಸವನ್ನು ಪೂಜ್ಯ 3 ಗುರುಗಳು ಭಾಳ ಚಲೋ ಮಾತಾಡಿದರು. ಒಬ್ಬರಿಗಿಂತ ಒಬ್ಬರು ಉನ್ನತ ಮಟ್ಟದಲ್ಲಿ ಮತ್ತು ಸಮರ್ಪಕವಾಗಿ ಮಾತಾಡಿದರು ಅವರು. ನಾನು ಇವತ್ತಿಗೂ 90 ವರ್ಷ ಆಗಿದ್ದರೂ ಕೂಡ ಹಳ್ಳಿಗೆ ಹೋಗಿ ಶಾಲೆಗಳಿಗೆ ಹೋಗಿ ಕನ್ನಡದ ಬಗ್ಗೆ ದುಂಡಾಗಿ ಬರೆದು ತೋರಿಸಿ ಮಾಸ್ತರ್ ಜನರಿಗೆ ಕೆಲವರಿಗೆ ದುಂಡಗೆ ಬರೆಯೋಕೆ ಬರದೇ ಇದ್ದವ್ರಿಗೆ ವಾರಿಗೆ ಕರೆದು ಇನ್ನು ಮೇಲಾದರೂ ಕಲ್ತ್ಕೊಳ್ರಿ, ಎಂಥ ಪಗಾರಪ್ಪ ನಿಮ್ಗೆ ಹೇಳ್ರಿ ನೋಡೋನು. ದಯಮಾಡಿ ಕನ್ನಡ ದುಂಡಗೆ ಬರಿಬೇಕು. ಗಾಂಧೀಜಿಯವರು ಒಂದು ಮಾತು ಹೇಳ್ಯಾರ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅವನ ಹಸ್ತಾಕ್ಷರವನ್ನು ಸಾಕ್ಷೀಕರಿಸುತ್ತದೆ ಅಂತ ಹೇಳ್ಯಾರ. ಅದನ್ನು ನಾವು ಮೈಗೂಡಿಸ್ಕೊಳ್ತಾ ಇದ್ದರೆ ಪ್ರಾಥಮಿಕ ಶಿಕ್ಷಕರಾಗಿ ನಾವು ಸೇವೆ ಮಾಡ್ತಕ್ಕಂಥವ್ರು ಈ ಇಲಾಖೆಗೆ ದ್ರೋಹ ಮಾಡ್ದಂಗೆ ಆಗ್ತತಿ, ದೇಶಕ್ಕೆ ದ್ರೋಹ ಮಾಡ್ದಂಗೆ ಆಗ್ತತಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಹಾಡನ್ನು ಹೇಳಿ, ಕನ್ನಡ ಎಂದರೆ ಕುಣಿಯುವೆ, ಕನ್ನಡ ಎಂದರೆ ಮಣಿಯುವೆ, ಕನ್ನಡ ನಾಡನು ಕನ್ನಡ ನುಡಿಯನ್ ಕಣ್ಣಿನಂತೆ ಕಾಪಾಡುವೆನು, ಕನ್ನಡ ಎಂದರೆ ನುಡಿಯುವೆ, ಕನ್ನಡವೆಂದರೆ ಮಣಿಯುವೆ, ಕನ್ನಡ ನಾಡನು ಕನ್ನಡ ನುಡಿಯನ್ ಕಣ್ಣಿನಂತೆ ಕಾಪಾಡುವೆನು, ಬಾಲೋ ಭಾರತ್ ಮಾತಾಕಿ ಅಂತ ಅನ್ನೋದಕ್ಕೆ ಎಷ್ಟೋ ಮಂದಿಗೆ ಬರೋದಿಲ್ಲ.
ಎಷ್ಟೋ ಮಂದಿ ಬೋಲೋ ಭಾರತ್ ಮತಾಕಿ ಅಂತಾರೆ. ಅದೇ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ವಾರಿಗೆ ಕರೆದು ನಾನು ಹೇಳ್ತೀನಿ, ಮತಾಕಿ ಅಲ್ಲಪ್ಪ, ದಯಮಾಡಿ ಮಾತಾಕಿ ಅನ್ರಿ ಅಂತ ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ. ಇದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ, ನಮಸ್ಕಾರ. ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವಂತಹ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ದಾವಣಗೆರೆ ಜಿಲ್ಲೆಯ ಸಾಂಸ್ಕೃತಿಕ ನಗರಿ ಎಂದು ಕರೆಯಲ್ಪಡುವಂತಹ, ಅಭಿಮಾನದಿಂದ ನುಡಿಯಲ್ಪಡುವಂತಹ ಹರಿಹರ ಕ್ಷೇತ್ರದಲ್ಲಿ ಇಂಥ ಸಮ್ಮೇಳನ ಅರ್ಥಪೂರ್ಣವಾಗಿ ನಡೀತಾ ಇರೋದು ನಮಗೆಲ್ಲರಿಗೂ ಸಹ ಸಂತೋಷವನ್ನು ತಂದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಅನೇಕ ಚಿಂತನ ಗೋಷ್ಠಿಗಳಿವೆ. ಜನರಲ್ಲಿ ವೈಚಾರಿಕ ಅರಿವನ್ನು ಮೂಡಿಸುವಂತಹ ಕೆಲವೊಂದು ವಿಷಯಗಳನ್ನು ಅಳವಡಿಸಿಕೊಂಡಿದ್ದಾರೆ. ಮತ್ತು ಇಲ್ಲಿ ಆಯೋಜನೆ ಮಾಡಿರುವಂತಹ ಈ ಒಂದು ಕಾರ್ಯಕಾರಿ ಸಮಿತಿ ನಿಜವಾಗ್ಲೂ ಒಂದು ಅರ್ಥಪೂರ್ಣ, ವೈಭವೀಕರಣಕ್ಕಿಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಇವತ್ತು ಏರ್ಪಟ್ಟು ಹೊರಹೊಮ್ಮಿದೆ. ಅದಕ್ಕೆ ಹರಿಹರ ಕನ್ನಡ ಸಾಹಿತ್ಯ ಪರಿಷತ್ತಿನ, ಹರಿಹರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಲ್ಲಿನ ಕಾರ್ಯಕಾರಿ ಸಮಿತಿ ಇದಕ್ಕೆ ಅರ್ಹರು ಅಂತೇಳಿ ನಾನು ಭಾವಿಸ್ಕೊಂಡು ಅವರಿಗೆ ಅಭಿಮಾನದಿಂದ ನಾನು ಅಭಿಮಾನದ ನುಡಿಯನ್ನು ನುಡಿಲಿಕ್ಕೆ ನಾನು ಬಯಸ್ತೇನೆ. ಈ ಹಿನ್ನೆಲೆಯಲ್ಲಿ ಇಂಥ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಸಂರಕ್ಷಣೆ ಸಂವರ್ಧನೆಗಾಗಿ ಸದಾ ತುಳಿತವನ್ನು ಇಟ್ಟುಕೊಂಡಿರುವಂಥ ಈ ನಕ್ಷತ್ರ ಮುಖ್ಯವಾಹಿನಿಯ ಮುಖ್ಯ ಸಂಪಾದಕರಿಗೆ ಕನ್ನಡ ಜನತೆಯ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂಥ ಕೃತಜ್ಞತಾಪೂರ್ವಕವಾದಂಥ ಅಭಿನಂದನಾ ನುಡಿಗಳನ್ನು ನಾನು ನುಡಿಲಿಕ್ಕೆ ನಾನು ಬಯಸ್ತೇನೆ. ನಿಜವಾಗಲೂ ಇಂಥ ಸಿದ್ದೇಶ್ವರ ಪ್ಯಾಲೇಸ್ನಲ್ಲಿ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ ಹೊರಹೊಮ್ಮಿದೆ. ಎಲ್ಲರ ಪ್ರೋತ್ಸಾಹವನ್ನು ನಾನು ಸಹ ನಿಕಟಪೂರ್ವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅವರಿಗೆ ಮನಸಾರೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಈ ದಿನ ಏನು ನಡೀತಿರ್ತಕ್ಕಂಥ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ, ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾಕಷ್ಟು ವಿಚಾರಗೋಷ್ಠಿಗಳು ಇಲ್ಲಿ ನಡೀತಿರ್ತಕ್ಕಂಥದ್ದು ನಿಜವಾಗ್ಲೂ ಸಾಹಿತ್ಯಾಸಕ್ತರಿಗೆ ನಿಜವಾಗ್ಲೂ ಒಂದು ಹಬ್ಬದ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. 13ನೇ ಜಿಲ್ಲಾ ಸಮ್ಮೇಳನಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಮತ್ತೊಮ್ಮೆ ನಮನ ಮಾಡುತ್ತಾ, ಕನ್ನಡ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಯಾಕೆಂತಂದರೆ ಕನ್ನಡ ನಮ್ಮ ಉಸಿರಾಗಬೇಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಪರಸ್ಪರ ಇರ್ತಕ್ಕಂಥ ಜಾಗದಲ್ಲಿ ಕನ್ನಡ ಉಳಿಸಬೇಕಾಗಿದೆ. ಕನ್ನಡ ಅನ್ನೋರು ನಮ್ಮನ್ನೇ ನಾವು ಕನ್ನಡದಲ್ಲಿ ತೊಡಸಬೇಕು. ಕನ್ನಡ ಉಳಿದು ಬೆಳೆಸಬೇಕಂದ್ರೆ ನಮ್ಮ ಮನೆಯಲ್ಲೇ ಕನ್ನಡ ಬೆಳೆಸಿದ್ರೆ ಖಂಡಿತವಾಗಿ ಅದು ಬೆಳೆಯುತ್ತೆ. ಅದಕ್ಕೆಂದೂ ಸಾವಿಲ್ಲ. ಕನ್ನಡ ಎಂದೆಂದಿಗೂ ಅಮರ 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 ಅಂಥ ಅಮರವಾದಂಥ ಕನ್ನಡವನ್ನು ನಾವು ಉಳಿಸೋಣ, ಬೆಳೆಸೋಣ. ಆ ದಿಕ್ಕಿನಲ್ಲಿ 13ನೇ ಜಿಲ್ಲಾ ಸಮ್ಮೇಳನ ಆ ದಿಕ್ಕಿನಲ್ಲಿ ಕಾಲಿಡ್ತಾ ಇದೆ. ನಾವು ಸಹಿತ ಎಲ್ಲರೂ ಸೇರಿ ಕನ್ನಡ ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಅನಿಸಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಹರಿಹರ ಪಟ್ಟಣದಲ್ಲಿ 13ನೇ ಕನ್ನಡ ಸಾಹಿತ್ಯ ಪರಿಷತ್ತು ಇಂದ ಆಯೋಜಿಸಲಾದ ಕಾರ್ಯಕ್ರಮಕ್ಕೆ ನಾವುಗಳು ಬಂದಿದ್ದೇವೆ. ಕನ್ನಡ ನಮ್ಮ ಸಂಪತ್ತನ್ನು ನಮ್ಮ ಸಾಹಿತ್ಯ ಪರಿಷತ್ ಉಳಿಸಿಕೊಂಡು ಹೋಗಬೇಕೆಂದು ನಾವು ನಮ್ಮ ಮನದಾಳದ ಮಾತನ್ನೇ KH ಮರಿರಾಜ್ ಬಾನುವಳ್ಳಿ. ನಮಸ್ಕಾರ ಎಲ್ಲರಿಗೂ. ನಾವೆಲ್ಲ ಸಹಯೋಗದ ಧ್ಯಾನ ಕೇಂದ್ರದಿಂದ ದಾವಣಗೆರೆ ನಡೀತಿರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಸಹಯೋಗದ ಧ್ಯಾನ ಕೇಂದ್ರ ವತಿಯಿಂದ ಆತ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಸಹಜ ಯೋಗ ಅಂದರೆ ಅಂದರೆ ನಮ್ಮ ಜೊತೆ, ಅಂದರೆ ಜನಿಸಿದ್ದು ಅಂತ ಅರ್ಥ. ಇಲ್ಲಿ ನೀವು ಫೋಟೋದಲ್ಲಿ ನೋಡ್ತಾ ಇದ್ದರೆ ಇವರು ಪರಮ ಪೂಜ್ಯ ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು ಅಂತ. ಇವರೊಬ್ಬ ಸ್ವತಂತ್ರ ಹೋರಾಟಗಾರರು. ಇವರ ತಂದೆಯವರು ನಮ್ಮ ಭಾರತ ಸಂವಿಧಾನ ರಚನೆ ಮಾಡುವಲ್ಲಿ ಇವರ 110 ಜನರ ಕಮಿಟಿಯಲ್ಲಿ ಇವರ ತಂದೆಯವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವರ ಯಜಮಾನರು ಬಂದುಬಿಟ್ಟು ನಮ್ಮ ಭಾರತದ 2ನೇ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಅವರ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡಿದ್ದಾರೆ. ಇವರು ಮೂಲತಃ ಶಾತವಾಹನ ಅಂತ ಒಂದು ರಾಜ ಮನೆತನದವರು ಇವರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಹಜ ಯೋಗ ಅಂತ. ಸ್ವಲ್ಪ ಇದನ್ನು ತೋರಿಸ್ರಿ ಅವರಿಗೆ. ಸರ್, ನೀವು ನೋಡ್ತಾ ಇದ್ದೀರಾ ಸಹಜ ಯೋಗ ಅಂತ. ಸರ್, ಮನುಷ್ಯನ ಒಳಗಡೆ 7 ಚಕ್ರಗಳಿರುತ್ತೆ. ನಮ್ಮ ಬೆನ್ನು ಹುರಿ ಏನು ಬರುತ್ತಲ್ಲ, ಬೆನ್ನು ಹುರಿಯಲ್ಲಿ 7 ಚಕ್ರಗಳು ಬರುತ್ತೆ.
ಮನುಷ್ಯನ ಒಳಗಡೆ 72,000 ನರನಾಡಿಗಳಿರುತ್ತೆ. ಆ 72,000 ನರನಾಡಿಗಳಲ್ಲಿ ಭೃಗು ಮಹರ್ಷಿಗಳು ನಾಡಿ ಗ್ರಂಥದಲ್ಲಿ 3 ನಾಡಿಗಳನ್ನು ಶ್ರೇಷ್ಠ ಅಂತ ಮಾಡಿದರು. ಈಗ ನೀವು ನೋಡ್ತಾ ಇದ್ರೆ ಎಡಗಡೆ ಭಾಗ ನಮ್ಮ ಎಡಭಾಗದಲ್ಲಿ ಬರುವಂಥದ್ದನ್ನು ಈಡಾನಾಡಿ ಅಂತ ಕರೀತಾರೆ, ಬಲಗಡೆ ಭಾಗದಲ್ಲಿ ಬರುವಂಥದ್ದನ್ನು ಪಿಂಗಳ ನಾಡಿ ಅಂತ ಕರೀತಾರೆ, ಮಧ್ಯಭಾಗದಲ್ಲಿ ಬರುವಂಥದ್ದನ್ನು ಸುಷುಮ್ನ ನಾಡಿ ಅಂತ ಕರೀತಾರೆ. ಈ ಮಧ್ಯಭಾಗದಲ್ಲಿ 7 ಚಕ್ರಗಳು ಬರುತ್ತೆ. ಆ 7 ಚಕ್ರಗಳ ಜೊತೆಗೆ ಒಂದು ಶಕ್ತಿ ಇರುತ್ತೆ, ಅದೇ ಆ ಕುಂಡಲಿ ಶಕ್ತಿ. ಯಾವಾಗ ನಾವು ತಾಯಿ ಗರ್ಭದಲ್ಲಿ 3.5 ತಿಂಗಳ ಆಕೃತಿಯಲ್ಲಿ ನಾವು ಮೂಡ್ತೀವೋ ಆವಾಗ ಒಂದು ಆಕೃತಿಗೆ ಆದಿಶಕ್ತಿಯಿಂದ ಒಂದು ಆತ್ಮದ ಪ್ರವೇಶ ಆಗುತ್ತೆ. ಆ ಒಂದು ಆಕೃತಿಗೆ ಅದ್ರ ಜೊತೆಗೇ ಒಂದು ಶಕ್ತಿ ಬರುತ್ತೆ, ಅದನ್ನೇ ಈ ಕುಂಡಲಿ ಶಕ್ತಿ ಅಂತ ನಾವು ಕರಿತೀವಿ. ಈ ಶಕ್ತಿ ಸುಪ್ತಾವಸ್ಥೆಯಲ್ಲಿರುತ್ತೆ. ಇದನ್ನು ಜಾಗೃತಗೊಳಿಸಿಕೊಂಡು ಧ್ಯಾನ ಮಾಡೋದಿದ್ದು ಧ್ಯಾನ. ಸರ್, ಈಗ ಮನುಷ್ಯ ಈಗ 1 ನಿಮಿಷನೂ ಕೂಡ ನಾವು ಯೋಚನೆ ವಿಚಾರಗಳಿಂದ ನಮ್ಮ ಕಡೆಯಿಂದ ಇರೋಕ್ಕಾಗಲ್ಲ. ಸರ್, ಕಾರಣ ಏನೋ ಹಾಗಿದ್ದರೆ ನಮ್ಮ ತಲೆಯಲ್ಲಿ ಏನು ವಿಚಾರಗಳು ಬರುತ್ತೆ? ಆಗಿ ಹೋದ ವಿಚಾರಗಳು, ಭೂತಕಾಲದ ವಿಚಾರಗಳು ತಪ್ಪಿ ಅದನ್ನು ಬಿಟ್ಟರೆ ಭವಿಷ್ಯತ್ ಕಾಲದ ವಿಚಾರಗಳು. ಸರ್, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನ ಚಿಂತಾನಂ ನ ಭೂತೋನೋ ಭವಿಷ್ಯತಿ ಅಂತ ಹೇಳ್ತಾರೆ. ವರ್ತಮಾನದಲ್ಲಿರಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಸರ್, ಹಾಗಾದರೆ ನಾವು ವರ್ತಮಾನದಲ್ಲಿ ಇರೋಕ್ಕಾಗಲ್ವಾ? ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಅದು ಹೇಗಾಗುತ್ತೆ ಅದಂತಂದರೆ ನಮ್ಮ ಒಳಗಿರುವಂಥ ಕುಂಡಲಿ ಶಕ್ತಿ ಅಂತ ನಾವೇನು ತೋರಿಸಿದ್ವಲ್ವ, ಆ ಕುಂಡಲಿ ಶಕ್ತಿಯನ್ನು ಜಾಗೃತ ಮಾಡ್ಕೊಂಡು ನಾವು ಧ್ಯಾನ ಮಾಡೋದ್ರಿಂದ ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳಿಂದ ನಾವು ದೂರ ಸರಿದು ವರ್ತಮಾನ ಕಾಲದಲ್ಲಿ ಇರೋಕ್ಕೆ ನಮಗೆ ಸಾಧ್ಯವಾಗುತ್ತೆ ಸರ್. ಇದು ಸರ್, ಈಗ ಸ್ವಲ್ಪ ನಾಡಿಗಳ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಎಡಗಡೆ ಭಾಗ ಈಡಾನಾಡಿ ಅಂತ ನಾವು ಕರೆದ್ವಿ. ಈಡಾನಾಡಿ ಇದರಲ್ಲಿ ಸ್ವಲ್ಪ ಅಸಮಾಧಾನವಾಗಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ ಭೂತಕಾಲದ ಚಿಂತೆಗಳು ನಮ್ಮನ್ನು ತುಂಬ ಬಾಧಿಸುತ್ತೆ. ಆಮೇಲೆ ಮಾನಸಿಕ ಹಿಂಸೆಗಳು ನಮ್ಮನ್ನು ಕಾಡುತ್ತೆ. ಆಮೇಲೆ ನಮ್ಮ ಮೇಲೆ ನಮಗೆ ಕೀಳಿರಿಮೆ ಬರುತ್ತೆ. ಇದನ್ನು ನನ್ನ ಕಡೆಯಿಂದ ಮಾಡೋಕ್ಕಾಗುತ್ತೆ, ಇದನ್ನ ಕಡೆಯಿಂದ ಮಾಡೋಕ್ಕಲ್ಲ ಅಂತ ನಮ್ಮ ಬಗ್ಗೆನೇ ನಾವು ಕೀಳಿರಿಮೆನ ತಂದುಕೊಳ್ತೀವಿ ಸರ್. ಇದೆಲ್ಲ ಎಡಗಡೆ ಭಾಗದಿಂದ ಬರುವಂಥ ಪ್ರಾಬ್ಲಮ್. ಇನ್ನು ಬಲಗಡೆ ಭಾಗದಲ್ಲಿ ಪಿಂಗಳ ನಾಡಿ ಅಂತ ನಾವು ಹೇಳಿದ್ದೀವಿ. ಈ ಪಿಂಗಳ ನಾಡಿಯಲ್ಲಿ ಏರುಪೇರು ಆಗೋದ್ರಿಂದ ನಮಗೇನಾಗುತ್ತೆ ಅಂತ ಸರ್, ಭವಿಷ್ಯತ್ ಕಾಲದ ತುಂಬ ಚಿಂತೆಗಳು ನಮ್ಮನ್ನು ಕಾಡೋಕ್ಕೆ ಶುರುವಾಗುತ್ತೆ. ಮುಂದೆ ನನ್ನ ಜೀವನ ಹೇಗೆ, ನನ್ನ ಮಕ್ಕಳ ಭವಿಷ್ಯ ಹೇಗೆ, ನನ್ನ ಜೀವನ ಹೇಗೆ ಅಂತ ತುಂಬ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಸರ್, ಬಲಗಡೆ ಭಾಗದಲ್ಲಿ ಅಹಂಕಾರ ಬರುತ್ತೆ ಸರ್. ವಿಪರೀತವಾದ ಕೋಪ ಬರೋದು ಬಲಗಡೆನೇ ಸರ್. ಯಾರೇನಾದರೂ ನಮ್ಮ ಕಡೆಯಿಂದ ಸಹಿಸೋಕ್ಕಾಗ್ತಿರಲ್ಲ, ವಿನಾಕಾರಣ ಸುಮ್ಮನೆ ಕೋಪ ಮಾಡ್ಕೊತಿರ್ತೀವಿ. ಆ್ಯಂಡ್ ಅದ್ರ ಜೊತೆಗೇ ನಮ್ಮ ಬಲಭಾಗದಲ್ಲಿ ಸರ್ ಲಿವರ್ ಬರುತ್ತೆ ನಮಗೆ. ಆ ಲಿವರು ಸರ್ ತುಂಬ ಹೀಟ್ ಆದಾಗ ಆ ಲಿವರ್ ಹೇಗೆ ಹೀಟ್ ಆಗುತ್ತಪ್ಪ ಅಂತಂದರೆ ಅತಿಯಾದ ಯೋಚನೆ ವಿಚಾರಗಳನ್ನ ಮಾಡಿ ಏನಾಗುತ್ತೆ ನಮಗೆ ಆ ಲಿವರ್ ತುಂಬ ಹೀಟ್ ಆಗುತ್ತೆ. ಆ ಲಿವರ್ ಹೀಟ್ ಆಗೋದ್ರಿಂದ ನಮಗೇನಾಗುತ್ತೆ BP, ಶುಗರ್, ಹಾರ್ಟ್ ಅಟ್ಯಾಕ್ ಮುಂತಾದ ಕಾಯಿಲೆಗಳು ಬರೋದೇ ಆ ಲಿವರ್ನಿಂದ ಸರ್. ವಿಜ್ಞಾನ ಹೇಳುತ್ತೆ ಮನುಷ್ಯನಿಗೆ 100ಕ್ಕೆ 90% ಕಾಯಿಲೆಗಳು ಬರೋದು ನಮ್ಮ ಯೋಚನೆ ವಿಚಾರಗಳಿಂದ, 10% ಕಾಯಿಲೆ ಬರೋದು ನಮ್ಮ ಆಹಾರಾದಿಗಳಿಂದ ಅಂತ ಹೇಳ್ತಾರೆ. ಸರ್, ಹಾಗಾದರೆ ಆ ಯೋಚನೆ ವಿಚಾರಗಳನ್ನು ಶಾಂತ ಮಾಡೋದು ಹೇಗೆ, ಆನಂತರ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ನಲ್ಲಿ ಇಡೋದು ಹೇಗಪ್ಪ ಅಂತಂದರೆ ಅದು ಈ ಧ್ಯಾನದ ಮುಖಾಂತರ. ಕುಂಡಲಿ ಶಕ್ತಿಯನ್ನು, ಈ ಶಕ್ತಿಯನ್ನು ಜಾಗೃತ ಮಾಡಿ ಧ್ಯಾನ ಮಾಡೋದ ಮುಖಾಂತರ ನಾವು ವರ್ತಮಾನ ಸ್ಥಿತಿಯಲ್ಲಿ ಇರ್ಬೋದು ಸರ್. ಇದಿಷ್ಟು ಧ್ಯಾನದ ಮಾಹಿತಿ. ಇದು ಪ್ರತಿ ವಾರ ಗಿರಿಯಮ್ಮ ಕಾಲೇಜ್ನಲ್ಲಿ ಪ್ರತಿ ವಾರ ಭಾನುವಾರ 5 ಗಂಟೆಯಿಂದ ಗಿರಿಯಮ್ಮ ಕಾಲೇಜ್ನಲ್ಲಿ ಸಹಜ ಯೋಗ ಇರುತ್ತೆ, ಅಲ್ಲಿ ನೀವು ಬರ್ಬೋದು. ಈ ಜೈ ಶ್ರೀ ಮಾತಾಜಿ, ಈ ಸಹಜ ಯೋಗ ಧ್ಯಾನ ಮಾಡೋದ್ರಿಂದ ನಮಗೆ ತುಂಬ ಲಾಭಗಳಿವೆ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಾವು ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಬೆಳೆಯುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲಿ ಯಾರಾದರೂ ಗಂಡು ಮಕ್ಕಳು ಅವ್ರು ದುಶ್ಚಟಗಳಿಗಿದ್ರೆ ತನ್ನ ತಾವೇ ಬಿಡ್ತಾರೆ. ಯಾವ ಆಸ್ಪತ್ರೆಗೂ ಹೋಗೋದು ಬೇಡ, ಏನು ಮಾಡೋದು ಬೇಡ, ತನ್ನ ತಾವೇ ಸುಮ್ಮನೆ ಬಿಟ್ಬಿಡ್ತಾರೆ ಅವರು. ಆಮೇಲೆ ನಮಗೆ ನಾವೇ ಡಾಕ್ಟ್ರು ಕೂಡ ಆಗ್ತೇವೆ. ಹೇಗೆ ಡಾಕ್ಟ್ರ್ ಆಗ್ತೇವೆ ಅಂತಂದರೆ ನಮ್ಮ ಚಕ್ರಗಳನ್ನು ಶುದ್ಧೀಕರಣ ಮಾಡ್ಕೋತ ಹೋದಂಗೆ ಆಯಾ ಚಕ್ರದಲ್ಲಿ ಆಯಾ ಕಾಯಿಲೆಗಳು ಏನು ಬರ್ತಾವಲ್ಲ ಅವು ತಾನೇ ಕ್ಲಿಯರ್ ಆಗ್ತಾ ಹೋಗ್ತಾವೆ. ಇದರಿಂದ ನಮಗೆಲ್ಲದಕ್ಕೂ ಅನುಕೂಲ ಇದೆ. ನಮಗೆ ನಾವೇ ಗುರುನೂ ಆಗ್ತೀವಿ, ನಮಗೆ ನಾವೇ ಡಾಕ್ಟ್ರು ಕೂಡ ಆಗ್ತೇವೆ. ಹರಿಹರ ನಗರದಲ್ಲಿ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರುವಂತಹದ್ದು ಒಂದು ವಿಶೇಷ. ಒಂದು ಕಾಲದಲ್ಲಿ ಧಾರವಾಡಕ್ಕೆ ಹೆಸರಿತ್ತು, ಎಲ್ಲಿ ಕಲ್ಲು ಬೀಸಿದರೂ ಅದೊಂದು ಕವಿಯ ಸಾಹಿತ್ಯ ಮನೆಯ ಮೇಲೆ ಬೀಳ್ತದೆ ಅಂತನ್ನುವಂಥ ವಾತಾವರಣ. ಪ್ರಾಯಶಃ ಇತ್ತೀಚಿನ ದಿನಮಾನಗಳಲ್ಲಿ ಅಂಥದ್ದೊಂದು ಹೆಗ್ಗಳಿಕೆ ನಮ್ಮ ಹರಿಹರಕ್ಕೆ ಸೇರ್ತಾ ಇದೆ. ಹರಿಹರದಲ್ಲಿ ಮನೆಗಳಲ್ಲೂ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲೂ ಒಬ್ಬೊಬ್ಬ ಕವಿಗಳು, ಸಾಹಿತಿಗಳು ತಮ್ಮದೇ ಆದಂಥ ರೀತಿಯ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಈ ತಾಲೂಕಿನ ಒಂದು ವೈಶಿಷ್ಟ್ಯ. ಅನಾದಿ ಕಾಲದಿಂದಲೂ ಇತಿಹಾಸ ಪ್ರಸಿದ್ಧವಾದ ಈ ತಾಲೂಕಿನಲ್ಲಿ ಇವತ್ತಿಗೂ ಆ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಗೊಳಿಸುವಂಥ ಕೆಚ್ಚೆದೆಯ
ಜನಗಳು ಇಲ್ಲಿರುವಂತಹದ್ದು ಒಂದು ವೈಶಿಷ್ಟ್ಯ. ಆದರೆ ಇದಕ್ಕೊಂದು ಒಳ್ಳೆಯ ನಾಯಕತ್ವ, ಒಂದು ಒಳ್ಳೆಯ ಬೆಳವಣಿಗೆ ಬೇಕಾಗಿದೆ. ಅದಕ್ಕೆ ಪೂರಕವಾಗಿ ಈ ಸರಿಯ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ಅಕ್ಷರಶಃ ಒಂದು ಒಳ್ಳೆಯ ಪ್ರಭಾವವನ್ನು ಬೀರಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಇಂಥ ಸಮ್ಮೇಳನವನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರೊಫೆಸರ್ ಸಿ ವಿ ಪಾಟೀಲ್ರವರ ಅಧ್ಯಕ್ಷತೆ ಒಳಗೆ ನಡೆದಿರುವಂತಹದ್ದು ಮತ್ತಷ್ಟು ಹಳೆಯ ಮನಸ್ಸುಗಳು, ಹೊಸ ಮನಸ್ಸುಗಳು, ಯುವಕರು ಎಲ್ಲರೂ ಒಂದಾಗಿರುವಂಥದ್ದು ನಿಜವಾಗ್ಲೂ ಹರಿಹರ ಸಂಗಮ ಕ್ಷೇತ್ರ ಅನ್ನುವಂತಹದ್ದಕ್ಕೆ ಸಾಹಿತ್ಯ ಸಂಗಮ ಅಂತಕ್ಕಂಥದ್ದನ್ನು ಅಕ್ಷರಶಃ ಈ ಸಮ್ಮೇಳನ ನಮಗೆ ನಡೆಸಿಕೊಟ್ಟಿದೆ. ಮೊಟ್ಟ ಮೊದಲ ಬಾರಿಗೆ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಹೇಗೆ ಇರಬೇಕು, ಹೇಗೆ ಅಚ್ಚುಕಟ್ಟಾಗಿ ನಡೀಬೇಕು ಅನ್ನೋದನ್ನು ಹರಿಹರದ ಈ ಸಂಘಟನೆಯವರು ಅದನ್ನು ಮಾಡಿ ತೋರಿಸಿದ್ದಾರೆ. ಒಂದು ಜಿಲ್ಲಾ ಸಮ್ಮೇಳನ ಅದು ಎ ಸಿ ರೂಮಲ್ಲಿ ನಡೆಯುವಂಥದ್ದು ನನ್ನ ಈ 20-35 ವರ್ಷಗಳ ಇದರಲ್ಲಿ ಇದೇ ಮೊಟ್ಟ ಮೊದಲ ನಾನು ನೋಡಿದೆ. ಆಮೇಲೆ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಿದಾಗಿ ಗೋಷ್ಠಿಗಳಿಗೆ ಜನ ಸೇರಿದ್ದು ನನಗೆ ಭಾಳ ಖುಷಿ ಕೊಡ್ತು. ಯಾಕೆಂದರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಎಷ್ಟೋ ಕಡೆ ನಾನು ನೋಡಿದ್ದೀನಿ ಜನನೇ ಇರೋದಿಲ್ಲ. ಶಾಲಾ ಮಕ್ಕಳನ್ನು ತಂದು ಕೂರಿಸ್ಕೊಂಡು ಅವರಿಗೆ ಭಾಷಣ ಮಾಡಿಕೊಂಡು ಸಮ್ಮೇಳನ ಮುಗಿಸುವಂಥ ಪ್ರತಿಕ್ರಿಯೆ ನಡೀತಾ ಇದೆ. ಆದರೆ ಅಲ್ಲಿ ಹರಿಹರದಲ್ಲಿ ಈ ಬಾರಿಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ತುಂಬ ಜನ ಆಸಕ್ತರು ಬಂದು ಕೂತ್ಕೊಂಡು ಗೋಷ್ಠಿಗಳನ್ನ ಕೇಳಿದರು, ಕವಿಗೋಷ್ಠಿಗಳನ್ನ ಕೇಳಿದರು. ಹಾಗಾಗಿ ಈ ಸಾಹಿತ್ಯ ಸಮ್ಮೇಳನ ಅದು ಯಶಸ್ವಿ ಆಯಿತು ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಜನ ಸಾಹಿತ್ಯವನ್ನು ಕೇಳಿ ತಿಳ್ಕೊಂಡು ಓದಿ ಅದಾದ ನಂತರನೇ ಒಂದು ಸಮ್ಮೇಳನಕ್ಕೆ ಸಾರ್ಥಕತೆ ಬರುವಂಥದ್ದು. ಆ ಸಾರ್ಥಕತೆಯನ್ನು ಹರಿಹರದಲ್ಲಿ ಈ ಸಮ್ಮೇಳನ ತಂದುಕೊಟ್ಟಿದೆ. ಮುಂದೆ ಕೂಡ ಇದೇ ರೀತಿ ಸಮ್ಮೇಳನಗಳು ಆಗಲಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ನಮಸ್ಕಾರ. 2 ದಿನದಿಂದ ನಿನ್ನೆ ಇವತ್ತು ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆಲ್ಲ ಹರಿಹರ ದಾವಣಗೆರೆ ಸಂಘಟನೆಗಳು ಒಳ್ಳೆಯ ಸಹಕಾರದಿಂದ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಧನ್ಯವಾದಗಳು. ಹೀಗೆ 2 ದಿನಗಳಿಂದ ಹರಿಹರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿನ ಈ ಸಂಸ್ಥೆಯ ಕಾರ್ಯಕರ್ತರು ಶ್ರಮವಹಿಸಿ ಇಂತಹ ಒಂದು ದೊಡ್ಡದಾದ ಸಮ್ಮೇಳನವನ್ನು ರಾಜ್ಯ ಮಟ್ಟದಲ್ಲಿ ಇವತ್ತು ಒಂದು ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಅತಿಥಿಗಳು ಇಲ್ಲಿ ಬಂದಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕನ್ನಡ ಉಳಿಯಲಿ ಬೆಳೆಯಲಿ, ಈ ಸಂಸ್ಥೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳಿಬಿಟ್ಟು ನಾನು ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳನ್ನು ತುಂಬ ಹೃದಯದಿಂದ ಹಾರೈಸ್ತೇನೆ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಸಂಗೀತ ಸಾಹಿತ್ಯ ಈ ಒಂದು ಅಕಾಡೆಮಿಯಲ್ಲಿ ನಮ್ಮ ಹರಿಹರದಲ್ಲಿ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ತುಂಬ ಸಂತೋಷ. ಅದು ನಮ್ಮ ಅದೃಷ್ಟ ಅಂತ ಹೇಳ್ಕೋಬೇಕು. ನಾವು ಹೊರಗಡೆ ಎಲ್ಲ ಹೋಗಿ ಬರ್ತಾಯಿದ್ವಿ, ಆದರೆ ನಮ್ಮೂರಲ್ಲಿ ನಡೀತಾ ಇರಬೇಕಾದ್ರೆ ತುಂಬಾ ಲಕ್ಕಿ ಇದ್ದೀವಿ ನಾವೆಲ್ಲ. ತುಂಬ ಜನ ಬಂದರು. ಆಮೇಲೆ ಅನೇಕ ಕಲಾವಿದರುಗಳೆಲ್ಲ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಕೊಟ್ಟರು. ನಂಗೆ ತುಂಬಾ ಸಂತೋಷ ಆಯಿತು. ನಾನು ತುಂಬ ಈ ನಕ್ಷತ್ರ ವಾಹಿನಿಯವ್ರಿಗೆ ಮತ್ತು ನಮ್ಮ ಹರಿಹರದ ಈ ಕಲಾವಿದರಿಗೂ ಸಹ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹರಿಹರದಲ್ಲಿ ನಡೀತಾ ಇರೋದು ತುಂಬ ಸಂತೋಷ ಸಂಗತಿಯಾಗಿದೆ. ಎಲ್ಲ ಕಲಾವಿದರಿಗೆ, ಒಂದು ಕನ್ನಡ ಸಾಹಿತಿಗಳಿಗೆ ಇದೊಂದು ಅವಕಾಶ ಬೇಕಾಗಿತ್ತು ವೇದಿಕೆ. ಹರಿಹರ ಕೂಡ ಗುರುತಿಸ್ಕೊಳ್ಳಂಗಾಯ್ತು. ಇದರಿಂದ ಹರಿಹರ ಐತಿಹಾಸಿಕವಾಗಿ ಗುರುತಿಸ್ಕೊಂಡಿದೆ. ಕನ್ನಡ ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರದಲ್ಲೂ ಹೆಸರು ಮಾಡಿದೆ. ಇದು ಇಲ್ಲಿ ನಡೀತಾ ಇರೋದು ಇನ್ನೂ ತುಂಬ ಅದಕ್ಕೊಂದು ಮಹತ್ವವನ್ನು ತಂದು ಕೊಟ್ಟಿದೆ. ಇದರಿಂದ ಕನ್ನಡ ನಾಡುನುಡಿ ಎಲ್ಲಗಳು, ಕನ್ನಡ ನಾಡುನುಡಿ ಸಂಸ್ಕೃತಿ ಎಲ್ಲ ಬೆಳೀಲಿ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಹರಿಹರದಲ್ಲಿ ಆಗಲಿ, ಹರಿಹರದ ಹೆಸರು ಕೂಡ ರಾಜ್ಯ ಮಟ್ಟದಲ್ಲಿ ಬೆಳಗಲಿ ಅಂತ ಆಶಿಸ್ತಾ ಎಲ್ರಿಗೂ ಮತ್ತೊಂದು ಧನ್ಯವಾದ ಅರ್ಪಿಸ್ತೀನಿ. ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಕಾರಣರಾಗ್ತಿರುವ ಎಲ್ಲ ಕಲಾವಿದರಿಗೂ ಕೂಡ, ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ ಅಂತ, ಹರಿಹರದ ನಿವಾಸಿನ್ಯನು. ನಾವು ಕನ್ನಡನ ಯಾವಾಗಲೂ ಬೆಂಬಲಿಸ್ತಾ ಬಂದಿದ್ದೀವಿ. ನಾವು ಕರ್ನಾಟಕದಲ್ಲಿ ಹುಟ್ಬಿಟ್ಟು ನಮ್ಮ ಹರಿಹರದಲ್ಲಿ ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿ ಆಗಿರ್ತಕ್ಕಂಥ ಹರಿಹರದಲ್ಲಿ ನಾವು ಇದ್ದು ಜೀವನ ಮಾಡ್ತಿದ್ದೀವಿ. ನಮಗೊಂದು ಹೆಮ್ಮೆ ಇದೆ. ಐತಿಹಾಸಿಕವಾದ ಸ್ಥಳದಲ್ಲಿ ನಾವು ಇದ್ದೀವಿ ಅನ್ನೋದು ಒಂದು ಹೆಮ್ಮೆ. ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ ಅನ್ನೋದು ಒಂದು ಹೆಮ್ಮೆನೇ. ಎಲ್ಲ ಕನ್ನಡಿಗರಿಗೂ ಈಗ ಎಲ್ಲರೂ ಕನ್ನಡವನ್ನು ಬೆಂಬಲಿಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ ಕೇಳ್ತಾ, ನಕ್ಷತ್ರ ಟಿ ವಿಯವರಿಗೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೂ ತುಂಬ ಹೃದಯದ ಧನ್ಯವಾದಗಳು.
ಹರಿಹರ ನಗರದಲ್ಲಿ 13ನೇ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ತುಂಬ ಸಂತೋಷದ ವಿಷಯ. ಅದರಲ್ಲೂ ನಮ್ಮ ಹರಿಹರದಲ್ಲಿ ನಡೀತಕ್ಕಂಥದ್ದು ತುಂಬ ಸಂತೋಷವನ್ನು ತಂದಿದೆ. ಈ ಸಮ್ಮೇಳನದಲ್ಲಿ ನಾನು ಸಹ ಭಾಗವಹಿಸಿ ತುಂಬ ಸಂತೋಷ ಆಗಿದೆ. ಕನ್ನಡವನ್ನು ಎಲ್ಲರೂ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ದಾವಣಗೆರೆ ಜಿಲ್ಲೆಯ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ. ನಿನ್ನೆ ಮತ್ತು ಇವತ್ತು ಅನೇಕ ಗೋಷ್ಠಿಗಳು ಬಹಳ ವಿಚಾರವಂತವಾಗಿದ್ದವು. ಬಹಳ ಜನಕ್ಕೆ ಅನುಕೂಲ ಆಯಿತು. ನಿಜವಾಗ್ಲೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಐತಿಹಾಸಿಕ ನಗರ ಹರಿಹರದಲ್ಲಿ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಅದ್ಧೂರಿಯಾಗಿ ತುಂಬ ಅರ್ಥಪೂರ್ಣವಾಗಿ ಅನೇಕ ಚಿಂತನೆಗಳನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇದೆ. ಹಾಗಾಗಿ ಸಮ್ಮೇಳನದ ಯಶಸ್ಸಿಗೆ ಕಾರಣೀಕರ್ತರಾದಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಕನ್ನಡ ಸಾಹಿತ್ಯವ ಉಳಿಸುವ ಒಂದು ನಿಟ್ಟಿನಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಸಮ್ಮೇಳನ ಯಶಸ್ವಿ ಆಗಲಿ ಅಂತ ಶುಭ ಕೋರ್ತಾ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಜೊತೆಗೆ ಸಮ್ಮೇಳನ ಯಶಸ್ವಿಯಾಗಿದೆ, ಅದರಲ್ಲಿ 2 ಮಾತಿಲ್ಲ. ದಾವಣಗೆರೆ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹರಿಹರ ನಗರದಲ್ಲಿ ನಡೀತಾ ಇರತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಶಾಂತಯ್ಯ ಪರಡಿಮಠ, ಚಿತ್ರಕಲಾ ಶಿಕ್ಷಕರು. ನಾವು ಈ ಒಂದು 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಿನ್ನೆಯಿಂದ ಇವತ್ತಿನವರೆಗೂ ತುಂಬ ಯಶಸ್ವಿಯಾಗಿ ಎಲ್ಲ ಗೋಷ್ಠಿಗಳನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಅದರಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದು ನೋಡಿ ತುಂಬ ಸಂತೋಷ ಆಯಿತು. ಜೊತೆಗೆ ಈ ನಮ್ಮ ಎಲ್ಲ ಇಲ್ಲಿ ಸಭಾಂಗಣದಲ್ಲಿ ಆಯೋಜಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಚಿತ್ರಕಲಾವಿದರು, ಕಲಾ ಶಿಕ್ಷಕರು ಎಲ್ಲರೂ ಹಲವಾರು ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಹಿರಿಯ ಕಲಾವಿದರು ಹಿಡ್ಕೊಂಡು ಕಿರಿಯ ಕಲಾವಿದರವರೆಗೂ ಇಲ್ಲಿ ಕಲಾಕೃತಿಗಳು ಪ್ರದರ್ಶನಗೊಂಡಿವೆ. ಇದು ಪ್ರತಿ ವರ್ಷ ನಮ್ಮ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಎಲ್ಲ ಕಲಾವಿದರು ಬಂದು ಚಿತ್ರಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಬಟ್ ಇಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಹಲವಾರು ಗೋಷ್ಠಿಗಳನ್ನು ಆಯೋಜಿಸ್ತಾ ಬಂದಿದ್ದಾರೆ. ಈ ಗೋಷ್ಠಿಗಳಲ್ಲಿ ಚಿತ್ರಕಲೆ ಹಾಗೂ ಸಾಹಿತ್ಯ ಅನ್ನುವುದು ಇದು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಕಲೆ ಹಾಗೂ ಸಾಹಿತ್ಯ ಇವೆರಡು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಆದರೆ ಒಂದೇ ಮುಖದ ಪ್ರತಿಬಿಂಬ ಜಾಸ್ತಿ ಆಗ್ತಾ ಇದೆ. ಈ ಸಾಹಿತ್ಯ ಜೊತೆಗೆ ಕಲೆಯ ಗೋಷ್ಠಿನೂ ಚಿಂತನೆಗಳು ಸ್ವಲ್ಪ ಒಂದು ಗೋಷ್ಠಿ ಆದರೂ ಇದಕ್ಕೆ ಅವಕಾಶ ನೀಡಿದರೆ ಇನ್ನಷ್ಟು ಈ ಸಾಹಿತ್ಯ ಸಮ್ಮೇಳನಕ್ಕೆ ಮೆರುಗು ಬರ್ತದೆ ಅನ್ನುವಂಥ ನಮ್ಮ ಎಲ್ಲ ಕಲಾವಿದರ ಅಭಿಪ್ರಾಯ ಮತ್ತು ಇಲ್ಲಿ ಆಶಯನೂ ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಮುಂದಿನ ದಿನಮಾನಗಳಲ್ಲಿ ಬರುವಂಥ ಸಾಹಿತ್ಯ ಸಮ್ಮೇಳನಗಳಲ್ಲಿ, ಯಾಕೆಂದರೆ ಒಂದು ಸಾಹಿತ್ಯದಲ್ಲಿ ಒಂದು ಪುಸ್ತಕ ಪ್ರಕಟ ಆಗಬೇಕಾದ್ರೆ ಒಬ್ಬ ಲೇಖಕ, ಒಬ್ಬ ಕವಿ ತನ್ನ ಪುಸ್ತಕದ ಹೊರ ಮೈ ಕವರ್ ಪೇಜ್ ಭಾಳ ಚೆಂದಾಗಿರ್ಬೇಕಂತ ಬಡ್ದಾಡ್ತಾರೆ. ಅದಕ್ಕೆ 2-3 ಸಲ ಕವರ್ ಪೇಜ್ ಡಿಸೈನನ್ನು ಚೇಂಜ್ ಮಾಡ್ತಾರೆ. ಆವಾಗ ನೆನಪಾಗುವಂಥ ಕಲಾವಿದರು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಗೋಷ್ಠಿಗಳಲ್ಲಿ ಯಾಕೆ ನೆನಪಾಗಲ್ಲ? ಆ ಕಲಾವಿದರ ಕುರಿತಾದಂಥ ಕಲೆಗಳ ಬಗ್ಗೆ ಕುರಿತಾದಂಥ ಹಲವಾರು ಚರ್ಚೆಗಳು ನಡೆದರೆ ಈ ವಿಶೇಷವಾದ ಹಲವಾರು ವಿಶಿಷ್ಟ ಪ್ರದೇಶಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕಲೆಗಳು ಅಲ್ಲಲ್ಲೇ ಬೆಳ್ಕೊಂಡು ಬಂದಿದೆ, ಕೆಲವೊಂದು ನಶಿಸಿಕೊಂಡು ಹೋಗ್ತಾ ಇದ್ದಾವೆ. ಆ ಕಲೆಗಳ ಬಗ್ಗೆ ಚಿಂತನೆ ಮತ್ತು ಗೋಷ್ಠಿಗಳು ನಡೆದರೆ ಆ ಕಲೆಗಳನ್ನು ಮತ್ತಷ್ಟು ಹೊರ ಹಾಕಲು ಸಾಧ್ಯ ಆಗ್ತದೆ ಅನ್ನುವಂಥ ಈ ನಮ್ಮ ಅಭಿಪ್ರಾಯ. ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಒಂದು ಎಲ್ಲ ಗೋಷ್ಠಿಗಳೊಂದಿಗೆ ಚಿತ್ರಕಲೆ ಚಿಂತನಾ ಗೋಷ್ಠಿಗಳನ್ನು ಆ ಒಂದು ವಿಶೇಷತೆಯನ್ನು ಮತ್ತು ಸಾಹಿತ್ಯಗೂ ಚಿತ್ರಕಲೆ ಹೇಗೆ ಬೆರ್ಕೊಂಡಿದೆ, ಯಾವ ಥರ ಅನ್ವಯ ಆಗಿದೆ ಅನ್ನೋದು ಅಂತ ಕುರಿತಾದಂಥ ಚರ್ಚೆಗಳು ನಡೀತಾ ಹೋದರೆ ಕಲೆಗೂ ಒಂದಿಷ್ಟು ಸಾಹಿತ್ಯ ಜೊತೆಗೆ ಮೆರುಗು ಬರ್ತದೆ. ಯಾಕಂದರೆ ಸಾಹಿತ್ಯ ಮೆರುಗು ಬರೋದು ಕಲೆಯಿಂದ, ಕಲೆ ಮೆರುಗು ಬರೋದು ಸಾಹಿತ್ಯದಿಂದ. ಇವೆರಡೂ ಒಂದಕ್ಕೊಂದು ಹೊರತಾಗಿಲ್ಲ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾವು ಎಲ್ಲರೂ ಹೇಳ್ತಾ ಇರೋದು, ನಾವು ಎಲ್ಲರ ಪರವಾಗಿ ಹೇಳ್ತಾ ಇದ್ದೇನೆ, ಕಲೆಯಲ್ಲಿರುತ್ತೆ. ಇಡೀ ಒಂದು ಪುಸ್ತಕದ ಸಮಗ್ರ ಮಾಹಿತಿಯನ್ನು ಒಂದು ಕವರ್ ಪೇಜಲ್ಲಿ ವ್ಯಕ್ತಪಡಿಸುವಂಥ ಕಲಾವಿದರು ಒಂದೇ ಒಂದು ಮುಖಪುಟದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಒಂದು ಕವನದ 20 ಸಾಲುಗಳ ಒಂದು ವಿಷಯವನ್ನು ಒಂದು ರೇಖಾಚಿತ್ರಗಳಲ್ಲಿ ಅವರು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಕಲಾವಿದ. ಸೊ ಅಂಥ ಕಲೆಯ ಕುರಿತಾದ ಚಿಂತನೆಗಳು ಮುಂದಿನ ದಿನ ನಡೀಲಿ ಅನ್ನುವಂಥ ಆಶೆಯಿಂದ ನಾನು ಮಾತಾಡ್ತಾ ಇದ್ದೇನೆ. ತುಂಬ ಹೃದಯದ ವಂದನೆಗಳು. ನನ್ನ ಹೆಸರು ರಾಜಶೇಖರ್ ಗುಂಡಗಟ್ಟಿ ಅಂತಂದು, ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ. ಈ ಸಮ್ಮೇಳನದಲ್ಲಿ ನಮಗೆ ಒಂದು ಎದ್ದು ಕಾಣೋದಂತ ಹೇಳಿದಪ್ಪ ಅಂದರೆ ಚಿತ್ರಕಲಾವಿದರಿಗೆ ಒಂದು ಮಾನ್ಯತೆ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಯಾಕೆಂದರೆ ಪ್ರತಿ ಗೋಷ್ಠಿಯಲ್ಲಿಯೂ ಪ್ರತಿ ಸಮ್ಮೇಳನದಲ್ಲಿಯೂ ಸಹ ಅವರು ತಮ್ಮದೇ ಆದ ಒಂದು ಕಲೆಯನ್ನು ಪ್ರದರ್ಶನ ಮಾಡಿ ಜನರಿಗೆ ಮುದ ನೀಡುವ ಮೂಲಕ ಅದಕ್ಕೊಂದು ಮೆರುಗನ್ನು ತಂದು ಕೊಡ್ತಾ ಇದ್ದಾರೆ ಸಮ್ಮೇಳನಕ್ಕೆ.
ಆ ಕಲಾವಿದರನ್ನು ಒಂದು ಗೋಷ್ಠಿಯ ಮುಖಾಂತರ ಅವರನ್ನು ಗುರುತಿಸಿ ನಾನಾ ಭಾಗಗಳಲ್ಲಿ ಇವರ ಕಲೆಯ ಪ್ರದರ್ಶನವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಕನ್ನಡ ಸಾಹಿತ್ಯ ಸಮ್ಮೇಳನ ಬರೀ ಸಾಹಿತ್ಯಕ್ಕೋಸ್ಕರ ಇಲ್ಲ, ಕಲೆ ಸಾಂಸ್ಕೃತಿಕ ಹಾಗೂ ಇದಕ್ಕೋಸ್ಕರನ ಅದು ಒಂದೊಂದು ಗೋಷ್ಠಿಗಳನ್ನು ಮಾಡ್ತಾಯಿದೆ. ಆ ಗೋಷ್ಠಿಗಳಲ್ಲಿ ಸಹ ಇವರ ಚಿಂತನೆ ಮಂಥನವನ್ನು ಒಂದು ಗೋಷ್ಠಿಯ ಮುಖಾಂತರ ಅವ್ರು ಕೊಟ್ಟರೆ ನಾಡಿನಲ್ಲಿರುವ ಎಲ್ಲ ಕಲಾವಿದರು ಸಹ ಒಂದು ಪರಿಚಯವಾಗಿ ಅವರ ಕಲೆಯ ನೈಪುಣ್ಯತೆಯನ್ನು ಎಲ್ಲರೂ ಸವಿಬಹುದು ಅಂತ ನನ್ನ ಮನದ ಆಸೆಯನ್ನು ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಅರ್ಪಿಸ್ತಾ ಇದ್ದೆ. 13ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಹರಿಹರದಲ್ಲಿ ನಡೀತಾ ಇರೋದು, ಅದಕ್ಕೆ ಹರಿಹರಕ್ಕೆ ನಮಗೆ ಕೊಟ್ಟಿರೋದು ನಾನು ಮೊದಲನೇದಾಗಿ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದ ಹೇಳ್ತೇನೆ. ಅದಾದಮೇಲೆ ನನ್ನ ಸೋದರ ಸಮಾನ ಆಗಿರ್ತಕ್ಕಂಥ ಸಿ ವಿ ಪಾಟೀಲರನ್ನು ಈ ಸಮ್ಮೇಳನಾಧ್ಯಕ್ಷರನ್ನೇ ಮಾಡಿದ್ದಾರೆ, ಅದು ಕೂಡ ಸಂತೋಷ. ಅದಕ್ಕೂ ಕೂಡ ಅವರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಾಹಿತ್ಯಿಕ ಚಟುವಟಿಕೆಗಳು ಹರಿಹರದಲ್ಲಿ ಬೇಕಾದಷ್ಟು ನಡೀತವು, ಸಾಹಿತ್ಯಿಕ ಚಟುವಟಿಕೆಗಳು ಹರಿಹರದಲ್ಲಿ ಬೇಕಾದಷ್ಟು ನಡೀತವು. ಆದರೆ ಈ ಸಾಹಿತ್ಯ ಸಮ್ಮೇಳನ ಇವತ್ತು ಜಿಲ್ಲಾ ಸಮ್ಮೇಳನ ನಡೀತಿದ್ದ ಸ್ವಲ್ಪ ಸಂಖ್ಯೆ ಹೆಚ್ಚಿರಬೇಕಾಗಿತ್ತು, ಇನ್ನು ಸ್ವಲ್ಪ ಅದ್ದೂರಿ ಆಗಬೇಕಾಗಿತ್ತು. ಆಮೇಲೆ ಸ್ಥಳೀಯ ಸಂಪನ್ಮೂಲ ಏನೋ ಬಳಸ್ಕೊಂಡಲ್ಲ ಅಂದರು, ಅಲ್ಲೇನೋ ಅವ್ರದ್ದು ಜಿಲ್ಲಾ ಅಂದರೆ ಸ್ಟೇಟ್ ಕಮಿಟಿ ಏನು ಕೊಟ್ಟಿದೆ ಅದನ್ನೇ ಬಳಸ್ಕೊಂಡು ಕಾರ್ಯಕ್ರಮ ಮಾಡಿದ್ದೇವೆ ಅಂದರೆ ಸ್ಥಳೀಯ ಸಂಪನ್ಮೂಲ ಬಳಸ್ಕೋಬೇಕಾಯ್ತು, ಇನ್ನು ಸ್ವಲ್ಪ ಅದ್ದೂರಿ ಆಗಿರೋದು ಅಂತ. ಯಾಕಂದರೆ ಯಾರೋ ರಾಜಕಾರಣಿಗಳು ಕಾಟಿರಲಿಲ್ಲ, ಸಾಹಿತ್ಯ ಪ್ರಿಯರು ಖಂಡಿತ ಅದಕ್ಕೆ ಸಹಕಾರ ಮಾಡ್ತಿದ್ರು, ಬಳಸ್ಕೋಬೇಕಾಗಿತ್ತು. ಎಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳೆಲ್ಲ ಬಂಟಿಂಗ್ಸು ಊರು ತುಂಬ ಅಡ್ಡಾಡಕ್ಕೆ ಗೆಲ್ದಷ್ಟು ಹಾಕಿರ್ತಾರೆ, ಏನೋ ಸಿಂಪಲ್ಲಾಗಿ ಹಾಕಿದ್ದಾರೆ ಇವರು. ಅದು ಸ್ವಲ್ಪ ನನಗೆ ಇನ್ನೂ ಅದ್ದೂರಿ ಆಗಬೇಕಾಯ್ತು ಅಂತ ನನಗೆ ಅನ್ನಿಸ್ತು. ಸಭಾಂಗಣದಲ್ಲಿ ಕೂಡ ಅಷ್ಟೇ ಜನ ಭಾಳ ಸಾಹಿತ್ಯಾಕ್ಷರರು ಹರಿಹರ ತುಂಬ ಸಾಹಿತಿಗಳಿದ್ದಾರೆ, ಕಲಾವಿದರುಗಳು, ಸಾಹಿತಿಗಳು. ಈ ಊರಲ್ಲಿದ್ದಷ್ಟು ಬಹುಶಃ ಬೇರೆ ಊರಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವರೆಲ್ಲರೂ ಮನೆಗೆ ಒಬ್ಬೊಬ್ಬರು ಬಂದಿದ್ರು ಸಭಾಂಗಣ ತುಂಬೋಗಿರೋದು. ಬರಬೇಕಾಗಿತ್ತು ಒಂದೇ, ಅದನ್ನು ಈ ಸಂದರ್ಭನ ಕಣ್ಣು ತುಂಬಿಕೊಳ್ಬೇಕು. ಯಾಕಂದರೆ ಇವತ್ತು ಈ ಸಂದರ್ಭದಲ್ಲಿ ನಾವೇನು ಇಲ್ಲಿ ಬರ್ತಾ ನೋಡ್ತೇವೆ, ಮತ್ತು ಮುಂದಿನ ಸಮಾರಂಭ ಎಲ್ಲಿ ನಡೀತಿತ್ತು ಗೊತ್ತಿಲ್ಲ, ಬಟ್ ನಮ್ಮೂರ ನಡೀತಿತ್ತು ಅಂದಾಗ ನಾವು ಅದನ್ನು ಕಣ್ಣು ತುಂಬಿಕೊಳ್ಳೋದು, ಅದನ್ನು ಗೌರವಿಸೋದು ನಮ್ಮ ಧರ್ಮದು, ನಮ್ಮ ಡ್ಯೂಟಿ ಅದು. ಅದಕ್ಕೆ ಕೂಡ ಸಾಧಕರಿಗೆ ಕೂಡ ಸನ್ಮಾನ ಮಾಡಿದರು, ನಮಗೂ ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸಿ ಸನ್ಮಾನ ಮಾಡಿದರು. ಬಹುಶಃ ಸನ್ಮಾನ ಮಾಡಬೇಕಾದಾಗ ಕೆಲವೊಂದು ಸರಿ ವ್ಯತ್ಯಾಸಗಳಾಗಿರ್ತವೆ, ಒಬ್ರು ಬಿಟ್ಟೋಗಿರ್ಬೋದು, ಒಬ್ಬರು ಹೆಚ್ಚಿಗೆ ಸೇರಿರ್ಬೋದು, ಏನೇನಾಗಿರ್ಬೋದು. ಅದನ್ನು ಸಂಘಟಕರು ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಅದನ್ನು ಅದು ಯಾವುದೂ ವ್ಯಕ್ತಪಡಿಸಿದ್ದೇನೆ ನಮ್ಮೂರಲ್ಲಿ ಕಾರ್ಯಕ್ರಮ ಆತ ಅನ್ನತಕ್ಕಂಥ ಖುಷಿ ನಾವು ಖಂಡಿತ ಅದನ್ನು ಕಣ್ಣು ತುಂಬ್ಕೊಂಡು ಹೋಗಬೇಕು, ಮನಸ್ಸು ತುಂಬ್ಕೊಂಡು ಹೋಗಬೇಕು. ಆ ದಿಶೆಯಲ್ಲಿ ಇನ್ನೂ ಹೆಚ್ಚು ನನಗೆ ಭಾಳ ನಿರೀಕ್ಷೆ ಮಾಡಿದ್ದೇನೆಂದರೆ ಈ ಊರಲ್ಲಿ ಇಷ್ಟು ಸಾಹಿತ್ಯಿಕ ಚಟುವಟಿಕೆ ನಡೀತಾವೆ, ಬಹುಶಃ ಸಭಾಂಗಣ ಸಾಲ್ತದಿಲ್ಲ ಅಂದ್ಕೊಂಡಿದ್ದೆ ನಾನು. ಆದರೆ ನೋಡಿ ಸ್ವಲ್ಪ ಬೇಜಾರಾಯಿತು. ಕೊನೆ ಪಕ್ಷ ಊರಲ್ಲಾದರೂ ಕೂಡ ಅವನ್ನ ಸ್ಪಾನ್ಸರ್ ಹೇಳಿದರೆ ಅಟ್ಲೀಸ್ಟ್ ನಾವೊಂದು 8 ಜನ ಸೇರ್ಕೊಂಡು ಸ್ಪಾನ್ಸರ್ ಮಾಡ್ತಿದ್ವಿ. ಕೇಳಿದ್ನ ಅಲ್ಲಿಗೇನು ನಮಗೇನಾದ್ರು ಸಹಕಾರ ನಮ್ಮ ಕಡೆಯಿಂದ ಬೇಕಾದ್ರೆ ಹೇಳ್ರಿ, ನಾವು ಮಾಡೋಕ್ಕೆ ರೆಡಿ ಇದ್ದೇವೆ. ಬರೀ ಬಂಟಿಂಗ್ ಜವಾಬ್ದಾರಿ ಕೊಟ್ಟಿದ್ರೆ ಊರು ತುಂಬ ಹಾಕಿಬಿಡ್ತಿದ್ವಿ ನಾವು, ಖಂಡಿತ ಮಾಡ್ತಿದ್ವಿ. ಕೇಳಿದ್ದೆ ನಾನು ಅವರಿಗೆ, ಆದರೆ ಅವ್ರು ಏನೋ ಇಲ್ಲ ಸಂಪನ್ಮೂಲ ನಾವು ಎಲ್ಲಿ ಕೇಳಬಾರ್ದು, ಸ್ಥಳೀಯ ಸಂಪನ್ಮೂಲ ಅಂದ್ಕೊಂಡಿದ್ದೇವೆ ಅಂತ ಅಧ್ಯಕ್ಷರು ಅಂದರು. ಆಯಿತು, ಅವ್ರವ್ರ ಅನುಕೂಲಗಳು ಅಂತ ಸುಮ್ಮನಾಯಿತು ನಾವು. ಬಟ್ ಏನಾಗಲಿ ಸ್ವಲ್ಪ ಕಾರ್ಯಕ್ರಮ ನಿರ್ವಿಘ್ನ ನಡೀತು, ಅದು ಮುಖ್ಯ. ಯಾವ ಗೊಂದಲ ಇಲ್ದೇ ಬಹುಶಃ ಈ ಸಂಖ್ಯೆ ಕಡಿಮೆ ಆಗಿರೋಕ್ಕೆ ಏನು ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಸಾಹಿತ್ಯಾಸಕ್ತರು ಸರಿಯಾಗಿ ಬರದೇ ಇರೋದು ಒಂದು. ಎರಡನೇದು ಈ ರಾಜಕಾರಣಿಗಳು ಬಂದಿಲ್ಲ, ಅದ ಅವ್ರ ಜೊತೆಗೆ ಒಂದು 50 ಜನ ಬರ್ತಿದ್ರು ಒಬ್ಬೊಬ್ಬರ ಜೊತೆಗೆ. ಅಲ್ಲೊಂದು 10 ರಾಜಕಾರಣಿ ಬಂದರೆ 500 ಜನ ಆಗಿಬಿಡ್ತು, ಫುಲ್ ಆಗೋದು. ರಾಜಕಾರಣಿಗಳು ಬರಲಿದ್ದಕ್ಕೆ ಏನಾದರೂ ಬಹುಶಃ ಕಡಿಮೆ ಆಗಿರ್ಬೋದು. ಬಟ್ ಏನೋ ಕಡಿಮೆ ಸಂಖ್ಯೆ ಆದರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕಾರ್ಯಕ್ರಮ. ಸಂಘಟಕರು ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಕಾರ್ಯಕ್ರಮನ. ಅವರೆಲ್ಲರಿಗೂ ಅಭಿನಂದನೆ ಹೇಳ್ತೇನೆ. ಜಿಲ್ಲಾಧ್ಯಕ್ಷರಿಗೆ ಮತ್ತೆ ನಮ್ಮ ಅಭಿನಂದನೆ ಹೇಳ್ತೇನೆ. ಸಹೋದರ ಸಮಾನ ಆಗಿರ್ತಕ್ಕಂಥ ನನ್ನ ಇಬ್ಬರು ನನಗೆ ಸಿ ವಿ ಪಾಟೀಲ್, ಭಿಕ್ಷಾರಥ ಭಟ್ ನನಗೆ ನನ್ನ ಸಹೋದರ ಸಮಾನನೇ ಯಾವಾಗಲೂ. ಅವರು ನಾನು ಯಾವಾಗಲೂ ಅದೇ ರೀತಿ ಕಂಡಿದ್ದಾರೆ. ಅವರಿಬ್ಬರು ಸಮ್ಮೇಳನಾಧ್ಯಕ್ಷರಾದಲ್ಲ, ನಾವು ಖುಷಿ ಆಯಿತು. ಮುಂದಿನ ಕೋಟೆಗಳನ್ನು ನಾವು ಯಾವುದಿಲ್ಲ ನನ್ನ ವೈಯಕ್ತಿಕವಾಗಿ, ಅವರಿಬ್ಬರು ಆಗಬೇಕಾಗಿತ್ತು, ಇಬ್ಬರು ಆದರೂ ಅದು ಭಾಳ ಖುಷಿ ಇದೆ. ಆಮೇಲೆ ನಿಮ್ಮ ಮಾಧ್ಯಮ ಕೂಡ ಇದನ್ನು ಕವರೇಜ್ ಮಾಡ್ತಕ್ಕಂಥ, ಬಹುಶಃ ತಕ್ಷಣ ಮುಟ್ತಕ್ಕಂಥದ್ದು ಅಂದರೆ ನಮ್ಮ ನಕ್ಷತ್ರ ಟಿ ವಿ ಇದೆ. ತಕ್ಷಣ ಜನರಿಗೆ ಏನು ವಿಷಯ ಮುಟ್ಟೋದು ಅಂದರೆ ನಕ್ಷತ್ರ ಟಿ ವಿ ಇದೆ. ಆ ವಿಚಾರದಲ್ಲಿ ನಿಮ್ಮ ಶ್ರಮ, ನೀವು ಅಭಿನಂದನಾರ್ಹರು. ನಿಮ್ಮನ್ನು ಪತ್ರಕರ್ತರನ್ನು ಸನ್ಮಾನ ಮಾಡಿದ್ದಾರೆ. ನಾವು ವೈಯಕ್ತಿಕವಾಗಿ ನಮ್ಮ ಎಲ್ಲ ಸ್ನೇಹಿತರು ಸೇರ್ಕೊಂಡು ನಿಮಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.